ಖರೆ ಎರಡೆರಡು ವಿಷಯ ಮಾತಾಡಿದ್ರ ಅದ್ರ ಒಳಗೆ ರುಚಿ ಬರಂಗಿಲ್ಲ. ಹೌದು ಹೌದು ಒಂದೇ ವಿಷಯ ಹಿಡಿಯೋನ್ ಇಲ್ಲಿ. ಹೌದು ಹೌದು ಯಾವಾಗ ಹಿಡಿಯೋದು? ಒಂದು ಕಂಬಳಿ ಇನ್ನೊಂದು ಭಂಡಾರ, ಈ ವಿಷಯನೇ ಇಲ್ಲಿ ನಡಿಲಿ. ಹೌದು ಖರೆ ನಿಮಗೊಂದು ಮಾತು ಹೇಳುತ್ತ. ಏನ್ರಿಪ್ಪ ಮಾತ? ತಕ್ಕಡಿ ಕೈಯಾಗ ಧರ್ಮದ ಹಿಡಿದಿರಿ. ಹೌದು ಮಕ್ಕಳು ಎರಡು ನಿಮ್ಮ ಮನೆಯವೇ ಅದಾವ. ಹೌದು ಎರಡು ಮಕ್ಕಳದೊಳಗೆ ನಾ ಸೋತಿದ ತಳಿ ಎರಡರದಾಗ ಯಾವ ಅನ್ನಂಗಿಲ್ಲ. ಅಲ್ಲಿ ತನ ಮಂಗಳಾರತಿ ಇಲ್ಲ. ಹಂಗ ಕುಬಿ ಕಟ್ಟಿನ ಇವತ್ತು ಹಾಡಿಕೆ ಆಗಿರ್ಬೇಕಿಲ್ಲಿ. ಹೌದು 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 ಎಲ್ಲಾರು ಬಂದುದು ಬೇರೆನೆ, ಆಳಿಗೆ ಪಿಂಟು ಮಾಸ್ತರ್ ಬಂದು ಮಾತಾಡೋದು ಬೇರೆ. ಹೌದು ಇವತ್ತು ತಿಳಿಬೇಕು. ಹೌದು ಗಿಡದ ಬೇರೆ ಎಲ್ಲಿ ತನ ಹೋಗ್ತದ ಅನ್ನೋದು ತಿಳಿಬೇಕು ಇವತ್ತು. ಹೌದು ಹೌದು ದೈವದವ್ರು ತೂಕ ಹಾಕ್ರಿ. ಹೌದು ಭಂಡಾರದಾಗ ಎದ್ದುದ ಸಾಮರ್ಥ್ಯದ. ಹೌದು ಭಂಡಾರ ಸತ್ತ ಕೂಸಿಗೆ ಬದುಕ್ಸ್ಯಾದ. ಹೌದು ಸಣ್ಣ ಹೈದ ಗಿಡಕ್ಕೆ ಚಿಗಿಸ್ಯಾದ. ಹೌದು ಬಟ್ಟೆ ಹೋದಂತ ಬಾಯಿಗೆ ತುಂಬ ಹರಿಯುವಂಗ ನೀರು ತಂದದ ಭಂಡಾರ. ಭಂಡಾರದಾಗ ಎದ್ದುದ ತಾಕತ್ತ ಕಂಬಳಿ ಒಳಗ ಇಲ್ಲ ಅಂತೇಳಿ ನಾ ಅನಾವಲ್ಲ. ಹೌದು ತೋರಿಸಿಕೊಡೋದು, ತೋರಿಸಿ ಕೊಡುದದ. ಹೌದು ಅಮಶುದ್ಧ ಮುತ್ಯನಲ್ಲಿ, ಮಾಳಿಂಗರಾಯ ಮುತ್ಯನಲ್ಲಿ ಹೌದು ಕಂಬಳಿ ಭಂಡಾರ ಸಂಕೇತದ. ಹೌದು ಕಂಬಳಿನೂ ಹೆಚ್ಚಲ್ಲ, ಭಂಡಾರನು ಹೆಚ್ಚಲ್ಲ. ಹೌದು ವಕೀಲರಾಗಿಬ್ರು ಬಂದಿದ್ದೇವ ಅಂದ್ರೆ ಹೆಚ್ಚು ಮಾಡಿ ಯಾವಾಗ ವಿಷಯ ಹೆಚ್ಚು ಮಾಡಿ ತೋರಿಸ್ತಾನ ಅವ ಜಾಣ ತಿಳಿ ದೈವ ಕರೀತದ. ಹೇಳತ್ತಾನ ಏನತ್ತ? ಮೌಳಿ ನಾಡಿಗೆ ನಾನೇ ಶ್ರಾಪ ಕೊಟ್ಟಿದ್ದ ಖರೆ, ನನ್ನ ಆಜ್ಞೆ ಇರ್ಲಾರ್ದೆ ಅವರಿಗೆ ನೀವು ಜಾಗ ಕೊಟ್ಟಿರಿ ಅಂದ್ರ ಇಲ್ಲಿ ಬರಗಾಲಿ ಬೀಳಿ 4 ವರ್ಷ ಅಂತೇಳಿ ಶ್ರಾಪ ಕೊಟ್ಟನ ಸೊನಾರಿಸಿದ್ದ. ಹೌದು ಈ ವಿಷಯ ಇರ್ಲಿ, ಇದ್ಯಾ ನನಗೆ ಕೇಳೋದಿಲ್ಲ. ಹೌದು 700 ಕಿಲ್ಲಾರ ಮೈಸ್ಕೋತ್ ಸಾಮರಾಯಗೌಡ್ರು, ತುಕ್ಕಪ್ಪರೇಗೌಡ್ರು ಈ ಕಡೆ ಬಿಟ್ರ ತಳ. ಹೌದು ಬಂದ್ರು ಉಮ್ಮಳೆ ಠಾಣಕ್ಕೆ. ಅದು ಇರ್ಲಿ, ಅದು ವಿಷಯ ಇಲ್ಲಿಗೆ ಇರ್ಲಿ. ಹೌದು ಬರಗಾಲ ಗುರುವಿನ ಶ್ರಾಪ ಆಗ್ಯದ, ಬರಗಾಲ ಬಿದ್ದದ, ಕಿಲ್ಲಾರ ತಗೊಂಡು ಬಂದಾರ. ಹೌದು ಆ ವಿಷಯ ಇರ್ಲಿ. ಹೌದು ನಿನಗ ಕೇಳುವುದು ಏನದಂದ್ರ ಮಾಡೋ ಮಾಸ್ತರ, ಏನು ಕೇಳುವುದು? ಬಾರಾಮತಿಗೆ ಬರಗಾಲ ಬಿತ್ತು ಗುರುವಿನ ಶ್ರಾಪಿನಿಂದ. ಹೌದು ಹೌದಿಲ್ಲ? ಹೌದು ಅದೇ ಗುರು ಹೇಳ್ಯಾನ ಏನಂತೇಳಿ, ಬಾರಾಮತಿಗೆ ಗುರುವಿನ ಆಜ್ಞೆ ಇರ್ಲಾರ್ದೆ ಇವ್ರಿಗೆ ಜಾಗ ಕೊಟ್ಟದಕ್ಕಾಗಿ ಬರಗಾಲ ಕೆಡವ್ಯಾನ. ಹೌದು ಅದೇ ಗುರು ಮೌಳಿ ನಾಡಕ್ಕೆ 3 ವರ್ಷ ಬರಗಾಲ ಕೆಡವ್ಯಾನಂದ್ರ ಮೌಳಿ ನಾಡದ ಜನರದ ತಪ್ಪ ಏನಾಗಿತ್ತು? ಹೌದು 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 ವಿಷಯ ಕೇಳ್ರಿ. ಹೌದು ಗೌಡ್ರ ತಪ್ಪಾಗಿತ್ತು. ಮೌಳಿ ನಾಡದ ಗೌಳಿಗಾರಿಗೆ ಜಾಗ ಕೊಟ್ಟದಕ್ಕಾಗಿ ಬರಗಾಲ ಬಿದ್ದದ. ಬೀಳಿ ಖರೆ ಮೌಳಿ ನಾಡಕ್ಕೆ 3 ವರ್ಷ ಹೇಳತ್ತಲಿ ಗುರು ಸೊನಾರ ಸಿದ್ಧ ಶ್ರಾಪ ಕೊಡಬೇಕು, ಬರಗಾಲ ಕೆಡಬೇಕಂದ್ರ ಆ ನಾಡದ ಜನರು ಅಂತ ತಪ್ಪು ಏನು ಮಾಡಿರು? ಹೌದು ಹೌದು ವಿತ್ಯೆ ಹಾ ಹಾ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ ನಮಃ. ವೇದಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರು ನಿನಗಾರು ಸರಿ ಉಂಟು. ಹೌದು ಹೌದು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸುತ್ತಂದೆ ಸದ್ಗುರುನಾಥ. ಹೌದು ಪ್ರಾತಸ್ಮರಣೀಯ ಗುರುಗಳಾದಂತ ಹೌದು ಹೌದು ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪನುಗ್ರ ಸಮರ್ಥ ಉಳ್ಳತಿರ್ತಕ್ಕಂಥ ಹೌದು ಹೌದು ನನ್ನೊಳಗಿನ ಜ್ಞಾನದ ಕತ್ತಲಿವನ್ನ ಹೊಡೆದೋಡಿಸಿ ಜ್ಞಾನದ ಬೆಳಕವನ್ನ ತೋರಿಸಿರ್ತಕ್ಕಂಥ ಹೌದು ಹೌದು ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಮನಮಿ ಮದಗೊಂಡೇಶ್ವರಪ್ಪಂಗಳ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ಮೂಕಂ ಕರೋತಿ ವಾಚಾಲಂ ಪಂಗೂಲಂ ವೇತಿ ಗಿರಂ ಯತ್ಕೃಪಾತಂ ಹಂ ವಂದೇ ಪರಮಾನಂದ ಮಾಧವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡೆಯ. ಹೌದು ಹೌದು ಅಣುರೇಣು ತೃಣಕಾಷ್ಟದಲ್ಲಿ ವ್ಯಾಪಿಸಿಕೊಂಡಂತ ಚರಾಚರದಲ್ಲಿ ಲೀನವಾದಂಥ ಸಚ್ಚಿದಾನಂದ ರೂಪ. ಹೌದು ಹೌದು ಮಕಣಾಪುರ ವಾಸಿ ಸಿದ್ಧರ ಗುರು ಸೋಮಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹಗಲಿರುಳು ಕೈಲಾಸದಲ್ಲಿ ಗುರುನಾಥನ ಸೇವವನ್ನು ಮಾಡಿ ತಾಯಿನೇಳ ಪಾರ್ವತಾದೇವಿ ಪರಿಪರಿದಿಂದ ಕಾಡಿ ನೋಡಿದ್ರು ಕೂಡ ಹೌದಾ ತನ್ನ ಸತ್ವ ಬಿಡಲಾರದೆ ಗುರುನಾಥನ ಸೇವದಲ್ಲಿ ತಲ್ಲೀನನಾಗಿ ಹೌದು ಹೌದು ಹುಳ ಮುಟ್ಟಲಾರದ ಹೂವ ಕಪ್ಪಿ ಮುಟ್ಟಲಾರ ಶಿತಾಳ ತಗೊಂಡು ಬಂದು ಗುರು ಪೂಜೆಗೆ ಸಿದ್ಧನಾದಂತ ಹೌದು ಹೌದು ಕಲಿಯುಗದಾಗ ಕಲಿ ಕಟ್ಟಿಯೇರಿ ಧರ್ಮದ ನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಹೌದಾ
ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನು ಹೊತ್ತಿಕೊಂಡು ಗುರುನಾಥಗೆ ತನ್ನ ಜೊತೆಗೂಡಿ ದರಿಗಿಳದ ತಗೊಂಡು ಬಂದಂತ ಎನ್ನ ಆರಾಧ್ಯ ಒಡಿಯ. ಹೌದು ಹೌದು ಅರಕೇರಿ ಅರಮನಿ ಬೆವರಿಗೆ ಗುರುಮನಿ ಮಾಯ ಮಗನಾಪುರದ ಶಿವಸ್ಥಾನ ಗದ್ದಗಿ. ಹೌದು ಅರಕೇರಿ ಜಾಲಗೇರಿ ಸಿದ್ದಾಪುರ ಹೌದು ಈ ಮೂರೂರು ಸೀಮೆ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿ ಅಂತಲೇ ಡೇರೆ ಹೊಡೆದು ಬೇರೆ ಹೊಡಿದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಮಾಡಿ ರೋಮ ರೋಮಗಳದಿಂದ ಸೋಮೇಶ 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 ನಾಮಗೈದು ತ್ರಿಕಾಲದಲ್ಲಿ ಜಾಗೃತನಾಗಿ ಭಕ್ತರುದ್ಧಾರ ಮಾಡುತ್ತಿರ್ತಕ್ಕಂಥ ಎನ್ನ ಒಡಿಯ. ಹೌದು ಹೌದು ಯಾರಿಪ್ಪ ಅವರು? ತಂದಿನಾದ ಸಾಧು ಅಮಶುದ್ಧ ಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಅಮಶುದ್ಧ ಮುತ್ತನ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದಂತ ಹೌದು ಹೌದು ಗಂಗಿ ನಾಡದ ಗೌಡ ಆರ್ಯ ನಾಡಕ್ಕ ಅರಸ ಏಳ ಮಠಕ್ಕ ಒಡಿಯನಾದಂತ ಹೌದು ಹೌದು ಯಾರಿಪ್ಪ ಅವರು? ಶುದ್ಧ ಸುಲ್ತಾನಿ ಮಾಯಾದ ಮಹಾದೇವಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಹೌದು ಸೋಲಾಪುರ ಜಿಲ್ಲಾ ಮಹಾರಾಷ್ಟ್ರ ರಾಜ್ಯ ಗಂಡು ಮೆಟ್ಟ ಭೂಮಿ ಎನಿಸಿಕೊಂಡಂತ ಹೌದು ಹೌದು ಯಾವ ಪುಣ್ಯಪಾವನ ಕ್ಷೇತ್ರ ಕುಂಬಾರಿ ಗ್ರಾಮ. ಹೌದು ಹೌದು ಅಮಶುದ್ಧ ಮುತ್ತನ ಮರಿಮಮ್ಮಗ ಅಮಶುದ್ಧ ಮುತ್ತಂದು ಮಗನೂ ಅಲ್ಲ ಮೊಮ್ಮಗನೂ ಅಲ್ಲ ಮರಿಮಮ್ಮಗ ನೆಲೆದಿರ್ತಕ್ಕಂಥ ಪುಣ್ಯ ಭೂಮಿ. ಹೌದು ಹೌದು ಯಾವ ಕುಂಬಾರಿ ಗ್ರಾಮದ ಒಡಿಯ ಈ ನನ್ನ ಸತ್ಯ ಸಂಘಕ್ಕ ಮಾಲಕ. ಹೌದು ಹೌದು ಯಾರಿಪ್ಪ ಅವರು? ತಂದಿನಾದ ಕುಂಬಾರಿ ಘೇನ ಶುದ್ಧ ಮುತ್ತಿನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳುತ್ತಾ ಯಾವ ಬೆಳಗಾವಿ ಜಿಲ್ಲೆಯ ಹೌದು ಸುವರ್ಣ ಕರ್ನಾಟಕದಲ್ಲಿ ಹೆಸರುವಾಸಿವಾದಂಥ ಗ್ರಾಮ ಇದು ರಾಯಬಾಗ ತಾಲೂಕ ಬೆಳಗಾವಿ ಜಿಲ್ಲೆಯ ಅಳಗವಾಡಿ ಗ್ರಾಮ. ಹೌದು ಹೌದು ಅಳಗವಾಡಿ ಗ್ರಾಮ. ಅಮಶುದ್ಧ ಮುತ್ತನ ಮಗನಾದಂತ ಅವತಾರದಲ್ಲಿ ಶ್ರೇಷ್ಠವಾದಂತ ಹೌದು ಹೌದು ಶುದ್ಧ ಮುತ್ಯ ನೆಲೆದಿರ್ತಕ್ಕಂಥ ಪುಣ್ಯ ಪಾವನ ಕ್ಷೇತ್ರ ಇದು. ಯಾವ ಅಳಗವಾಡಿ ಹೌದು ಶುದ್ಧನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಆ ಗ್ರಾಮದ ಒಡೆಯನಾದಂಥ ಬಲಭೀಮನ ಪಾದಕ ರಾಮಲಿಂಗ ಮುತ್ಯನ ಪಾದಕ ಹಾಗೂ ಈ ಒಂದು ಕಾರ್ಯಕ್ಕೆ ಕರ್ತೃಳಾದಂಥ ಹೌದು ಹೌದು ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಧಿ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಹೌದು ಹೌದು ಆದಿಶಕ್ತಿ ಅವತಾರ ತಾಳಿ ಜಗತ್ಯ ಉದ್ಧಾರ ಮಾಡೋದಕ್ಕಾಗಿ ಹೌದು ನಾನಾನಂತ ಮಿಕ್ಕಿದ ದೈತರನ್ನ ದೇವರ ಕೈಲಿ ಆಗಿಲ್ಲ, ಖರೆ ಇವಳ ಕೈಲಿ ಆಗ್ಯದ ಅದು. ಹೌದು ಹೌದು ಶುಂಭ ನಿಶುಂಭ ದೈತರನ್ನ ವಧೆ ಮಾಡಿದಳು. ಹೌದು ರಕ್ತ ಬೀಜಾಸುರ ದೈತನನ್ನ ವಧೆ ಮಾಡಿ ಹೌದು ಜಗತ್ಯದಾಗ ಧರ್ಮ ರಕ್ಷಣೆ ಮಾಡುವುದಕ್ಕಾಗಿ ರಕ್ತ ಬೀಜಾಸುರನ ವಧೆ ಮಾಡುವುದಕ್ಕಾಗಿ ಚಾಮುಂಡಿ ಅವತಾರ ತಾಳಿ ತನ್ನ ನ್ಯಾಲಿಗೆ ಭೂಮಂಡಲ ಎಷ್ಟು ವಿಶಾಲ ಅಷ್ಟ ಬರೇ ನ್ಯಾಲಿಗೆ ಬಿಟ್ಟು ಅವರಿಗೆ ಹೊಡೆದು ರಗತ ಕೊಡದಾಳಂದ್ರ ಆಕಿನ ತಾಕತ್ತ ಎಟ್ಟಿದ್ದಿರ್ಬೇಕು. ನೀವೇ ತೂಕ ಹಾಕರಿ ಬಂಧುಗಳೇ. ಹೌದು 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 ಜಗತ್ತದಲ್ಲಿ ಜನನಿನಾಗಿ ಭಕ್ತರ ಉದ್ಧಾರ ಮಾಡುತ್ತಿರ್ತಕ್ಕಂಥ ಅಳಗವಾಡಿ ಗ್ರಾಮದ ಗ್ರಾಮ ದೇವತಿನಾದಂಥ ಜಗಜ್ಜನನಿ ತಾಯಿನಾದಂಥ ಹೌದು ಯಾವ ಲಕ್ಷ್ಮೀ ತಾಯಿಯ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಓಕೆ ಓಕೆ ಸರಸ್ ಚಂದಂಗ ಶಾಂತತೆ ಕಾಪಾಡ್ರಿ. ವಿಷಯ ಬಹಳ ಚಂದ ನಡೆಯದ. ಹೌದು ಹೌದು ಜಗಜ್ಜನನಿಯಾದಂಥ ಅಳಗವಾಡಿ ಕ್ಷೇತ್ರದ ಗ್ರಾಮ ದೇವತೆ ಹೌದು ನೋಡ್ರಿ. ಲಕ್ಷ್ಮೀ ತಾಯಿಯ ಉಡಿ ತುಂಬಲಿಕ್ಕಂದ್ರ ಒಂದು ಹನಿ ಸುದ ಮಳಿ ಬರಂಗಿಲ್ಲತ್ತ ಎಂತ ತಾಕತ್ತಿದ್ದಿರ್ಬೇಕು. ಹೌದು ಹೌದು ಈ ಗ್ರಾಮದಾಗ ಪ್ರತಿ ವರ್ಷ ತಾಯಿಯ ದೊಡ್ಡ ಪ್ರಮಾಣದಾಗ ಜಾತ್ರವನ್ನ ಹೂಡಿ ಮಾಡಿ ಆ ಜಗಜ್ಜನನಿಯದು ಮುತ್ತೈದೆಯರ ಕೂಡಿ ಉಡಿ ತುಂಬದ ಬಳಕ
ಮಳಿ ಬರ್ತದಂದ್ರ ಎಟ್ಟ ತಾಕತ್ತಿದ್ದಿರತ್ತು ಮೇಘರಾಜ ಆಕಿನ ಆಜ್ಞೆ ಇರ್ಲಾರ್ದೆ ಒಂದು ಹನಿ ಕೂಡ ಮಳಿ ಕೆಡವಂಗಿಲ್ಲ ಅಂದ್ರೆ ಎಟ್ಟು ತಾಕತ್ತಿದ್ದಿರ್ಬೇಕು ಆಕಿನಲ್ಲಿ. ಹೌದು 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 ಹೌದು. ಅಂತ ಜಗಜ್ಜನನಿ ಲಕ್ಷ್ಮೀ ತಾಯಿಯ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಡೊಳ್ಳಿನ ಹಾಡಿಕೆಗಾಗಿ ಹೌದು 2 ಕಲಾವಿದರಿಗೆ ಕೂಡಿಸಿರಿ ತಾಯಿ ಜಾತ್ರೆಗೆ. ಹೌದು ಹೌದು. ಯಾರ್ಯಾರಿಗೆ ಕೂಡಿಸಿರಿ? ಯಾರ್ಯಾರಿಪ್ಪ? ಮನಿ ಒಂದೇ ಅದ. ಹೌದು ಮನಿ ಒಂದೇ ಅದ. ಹೌದು. ಒಂದೇ ಮನ್ಯಾನ 2 ಕಲಾವಿದರಿಗೆ ಕೂಡಿಸಿರಿ. ಹೌದು ಹೌದು. ಒಂದೇ ಮನೆಯಿಂದ 2 ಕಲಾವಿದರು. ಒಬ್ಬಳು ತಂಗಿಗೆ ಕೂಡಿಸಿರಿ, ಮಗಲಾಗ ಅಣ್ಣಗೆ ಕೂಡಿಸಿರಿ. ಹೌದು ಹೌದು. ವೇದಿಕೆ ಮ್ಯಾಗ ಜಗಳ ಅಣ್ಣ ತಂಗಿದ ನಡೀತದ. ಹೌದು. ಖರೆ ಜಗಳ ತಂಗಿ ಸಂಗಟ ನಮ್ದು ಏನದ್ರಿ? ತಂಗಿ ಸಂಗಟ ಜಗಳ ಏನ ತಂಗಿದ ಲಗ್ನೇನ ಮಾಡಿ ಕೊಟ್ಟಿಲ್ಲ, ನಾನು ಹತೋಟ್ಯಾಗದಾಳಕಿ. ಹೌದು. ನನ್ನ ಆಜ್ಞೆದಾಗ ನಡೆಯಕ್ಕೆದಾಳ ತಂಗಿ ಸಂಗಟ ಈ ವೇದಿಕೆ ಮ್ಯಾಗ ನಾ ಜಗಳ ಮಾಡ್ದಂದ್ರ ನನ್ನಂತ ಮೂರ್ಖ ಯಾರು ಆಗ್ಲಿಕ್ಕಿಲ್ಲ. ಹೌದು ಹೌದು ಹೌದು. ಜಗಳ ತಂಗಿ ಸಂಗಟ ಇಲ್ಲ. ಯಾರ ಸಂಗಟ ಜಗಳ? ತಂಗಿ ಮೇಳದಾಗ ಮಾತಾಡಕ ಬಂದಾರ ನೋಡು, ಅನಭಾವಿ ಕಲಾವಿದ್ರು. ಹೌದು. ಮಾತಿನ ಮುತ್ತನಿಸಿದಂತ ಹೌದು ಒಳ್ಳೆ ಸಾಹಿತ್ಯಗಾರ. ಮೇಲಾಗಿ ಜಾನಪದ ಲೋಕದಲ್ಲಿ ಇತ್ತಿತ್ತಲಾಗ ಒಂದು ಜಾನಪದ ತಂಡ ಕಟ್ಟಿಕೊಂಡು ಮನರಂಜನೆ ಕಾರ್ಯಕ್ರಮ ಮಾಡುತ್ತಿರ್ತಕ್ಕಂಥ ಖ್ಯಾತ ಕಲಾವಿದರು. ಹೌದು ಹೌದು. ತೊದಲು ಬಗೆ ಮಾಡುವ ಮಾಸ್ತರ್. ಹೌದು. ಅವ್ರ ಜೊತೆ ಇವತ್ತು ನನ್ನ ಜಗಳದ. ಹೌದು ಹೌದು. ಖರೆ ಅಳಗವಾಡ್ಯಾಗ ಹಾಡಿಕೆ ಆಗ್ತದ, ಅಳಗವಾಡ್ಯಾಗ ಹಾಡಿಕೆ ಆಗ್ತದ, ಬಹಳ ಚಂದ ಆಗ್ತದ ಬರೇ ಕೇಳಿ ಇದ್ದನ. ಹೌದು. ಈ ಊರಾಗ ಹಾಡಿಕೆ ಆಗಿತ್ತಲ್ಲ. ಹೌದು ಹೌದು. ವರ್ಷ ಹೋಯ್ತು, 2 ವರ್ಷಗೊಮ್ಮೆ ಕಿರ್ಲಿ ಈ ವೇದಿಕೆ ಮ್ಯಾಗ ಅಕ್ಷತ ಬಂದಾಳ. ಹೌದು. ಮನಿ ಮಗಳು ಬಂದಾಳ. ಮಗ ಬಂದಿತ್ತಲ. ಹೌದು ಹೌದು. ಮಗ ಬಂದಿತ್ತಲ. ಹಾ, ಊರಾನ ಎಟ್ಟ ದೈವದವ್ರು ಇದ್ರು ನೋಡು, ನೀವೆಲ್ಲ ನಮ್ಮಿಬ್ಬರಿಗೆ ತಾಯಿ ತಂದಿನಿ. ಹೌದು ಹೌದು. ನೀವೆಲ್ಲ ತಾಯಿ ತಂದಿನಿ ಅದ ಇದ್ರಿ. ಖರೆ ತಕ್ಕಡಿ ಧರ್ಮದ ಕೈಯಾಗಿ ಹಿಡಿದಿಲ್ಲಿ. ತಕ್ಕಡಿ ಕಾಟ ಧರ್ಮದ ಹಿಡಿಯೋದು. ಹೌದು ಹೌದು. ಯಾಕೆ ಅಂತ ಕೇಳ್ರಿ. ಯಾಕ್ರಿಪ್ಪ? ಇದು ಹಳಿಂಗರಾಯ ಮುತ್ತನ ಮಟಮನಿ ಮೇಳದ, ಇದಕ್ಕೆ ಹೆಚ್ಚು ಮಾಡೋನು. ಹೌದು. ಇದು ಅಂಶದ ಮುತ್ತನ ಮೇಳದ, ಇದಕ್ಕೆ ಹೆಚ್ಚು ಮಾಡೋನು. ಇದು ಭಾವ ಮೊದಲು ತೆಗಿರಿ. ಹೌದು. ಕಾಟ ಧರ್ಮದ ಹಿಡಿದ್ರೆ ತಿಳ್ಕೋರಿ. ಹೌದು. ಏನಾಗ್ತದ? ಸಂಜೆ ಇವತ್ತು 10 ಗಂಟೆ ತನ ಟೈಮ್ ಕೊಟ್ಟಾರ. ಹೌದು ಹೌದು. ಒಂದು ಭಂಡಾರ, ಒಂದು ಕಂಬಳಿ ಇಶ ಇಟ್ಟಾರ. ಹೌದು. ಒಂದು ಶರಣರು, ಇನ್ನೊಂದು ಸಂತರು. ಹೌದು ಹೌದು. ಸಿದ್ಧರು, ಇನ್ನೊಂದು ಶರಣರು. ಇದು ಒಂದು ಇಶ ಇಟ್ಟಾರ. ಹೌದು. ಖರೆ 2 ಇಸೆ ಮಾತಾಡಿದ್ರ ಅದ್ರ ಒಳಗೆ ರುಚಿ ಬರಂಗಿಲ್ಲ. ಹೌದು ಹೌದು. ಒಂದೇ ಇಸೆ ಹಿಡಿಯೋನಿಲ್ಲಿ. ಹೌದು ಹೌದು. ಯಾವಾಗ ಹಿಡಿಯೋದು? ಒಂದು ಕಂಬಳಿ, ಇನ್ನೊಂದು ಭಂಡಾರ. ಈ ಇಸೆನೇ ಇಲ್ಲಿ ನಡಿಲಿ. ಹೌದು. ಖರೆ ನಿಮಗೊಂದು ಮಾತು ಹೇಳುತ್ತ. ಏನ್ರಿಪ್ಪ ಮಾತ? ತಕ್ಕಡಿ ಕೈಯಾಗ ಧರ್ಮದ ಹಿಡಿದಿರಿ. ಹೌದು. ಮಕ್ಕಳು 2 ನಿಮ್ಮ ಮನೆಯವೇ ಅದಾವ. ಹೌದು. 2 ಮಕ್ಕಳದೊಳಗೆ ನಾ ಸೋತಿದ ತಳಿ 2ರದಾಗ ಯಾವ ಅನ್ನಂಗಿಲ್ಲ. ಅಲ್ಲಿ ತನ ಮಂಗಳಾರತಿ ಇಲ್ಲ. ಹಂಗ ಕುಬಿ ಕಟ್ಟಿನೇ ಇವತ್ತು ಹಾಡಿಕೆ ಆಗಿರ್ಬೇಕಿಲ್ಲಿ. ಹೌದು 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 ಹೌದು. ಎಲ್ಲಾರು ಬಂದುದು ಬೇರೆನೆ, ಆಳಿಗೆ ಪಿಂಟು ಮಾಸ್ತರ್ ಬಂದು ಮಾತಾಡುದು ಬೇರೆ. ಹೌದು. ಇವತ್ತು ತಿಳಿಬೇಕು. ಹೌದು. ಗಿಡದ ಬೇರೆ ಎಲ್ಲಿ ತನ ಹೋಗ್ತದ ಅನ್ನೋದು ತಿಳಿಬೇಕು ಇವತ್ತು. ಹೌದು ಹೌದು. ಮಾಡು ಮಾಸ್ತರ ರಾಯಬಾಗ ತಾಲೂಕ ಅಳಗವಾಡಿ ಒಳಗ ಬಹಳ ವರ್ಷ ಬಂದು ಅರ್ಬಟ್ಟು ಮಾಡಿರ್ಬೇಕು. ಹೌದು. ರಾಮು ಮಾವ ಅಂದ್ರೆ ಇವನ್ ಆಂಡ್ರಿ ಅವ. ಹೌದು ಹೌದು. ಯಾರಿಗೆ ಎಬಸಿಬೇಕು, ಯಾರಿಗೆ ಬೀಳಿಸ್ಬೇಕು, ಅಟ್ಟ 6 ತಿಂಗದ. ಹೌದು ಹೌದು. ನೀವಿಬ್ರು ಒತ್ತಾಟ್ಯಾರ ಇವತ್ತು. ಇಬ್ರು ನೀವ್ ಎಟ್ಟ ಇಬ್ರು ಮಾವುಗಳಿದ್ರಿ ನೋಡು. ಹೌದು. ನೀವಿಬ್ರು ಒತ್ತಾಟಿನೇ. ಹೌದು. ಇವತ್ತು ನಾವು ಒಬ್ಬನೇ ಇದ್ದ ಖರೆ ನನಗೆ ಇವತ್ತು ನನಗೆ 2 ತಂಗದ್ಯಾರದಾರ ಇಲ್ಲಿ. ಹೌದು ಹೌದು. 2 ತಂಗದ್ಯಾರು. ಯಾರ್ಯಾರು? ರಾಮು ಮಾಮನ ಯಾನ್ ಆಟದ ನನ್ನ ತಂಗಿ ಕೈಯಾಗ ಅದ ಚಾವಿ. ಹೌದು ಹೌದು. ನೀ ಎಟ್ಟ ಹಾರ್ಯಾಡು. ಹೌದು. ಇವತ್ತ ಸಂಜೆ 10 ಆಗೋದ್ರೊಳಗ ವಿಷಯದಾಗ ನಾ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ಲಿಕ್ಕೆ ನನಗೆ ಅಳಗಿ ಪಿಂಟು ಮಾಸ್ತರ್ ಕರಿಬೇಡ್ರಿ ಚಾಲೆಂಜ್ ಕೊಟ್ಟು ಹಾಡಿಕೆ. ಮಾಸ್ತರ್ ಹೊಡಿಬೇಡ. ಅದಕ್ಕ ವೈರಿಯಾಗಿ ಬರಲಿ. ಹೌದು. ರಣರಂಗದಾಗ ಯುದ್ಧ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಒಂದು ವೈರಿಗೆ ನಮಸ್ಕಾರ ಮಾಡುವುದು ಇದರ ಇದ್ದಂತ ಯಾನ ಎದುರಾಳದ ನೋಡು. ಹೌದು ಹೌದು. ಅವನ ಆದ್ಯ ಕರ್ತವ್ಯ ಅದ. ಹೌದು. ಇವತ್ತಿನ ದಿವಸ ಹಗಲ ಕಾರ್ಯಕ್ರಮ. ಹೌದು. ಪ್ರೀತಿಯ ಸಹೋದರಿ ಮುತ್ತು ರಕ್ಷತಾ ಹಾಗೂ
ತೊದಲುವಾಗಿ ಮಾಳು ಮಾಸ್ತರ್ ಆಗವರೆಲ್ಲರ ಸಂಗಡಿಗರಿಗೆ ನಮ್ಮ ಘೇನ್ಸಿದ ಮುತ್ತನ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಮಾಸ್ತರ ಶರಣ ಆಗಿದತ್ತೇಳಿ ಸೋತಾನ ತಿಳ್ಕೋಬೇಡ. ಹಿಂಗೆಲ್ಲರೂ ತಿಳ್ಕೊಂಡು ಕೂತೀರಿ, ಇನ್ನ ಯುದ್ಧ ಪ್ರಾರಂಭ ಆಗಿಲ್ಲ. ಹೌದಾ? ಏನು ಯುದ್ಧ ಪ್ರಾರಂಭ ಆಗಿಲ್ಲ. ನಿನಗ ಅತಿಥಿ ದೇವೋ ಭವ ಅಂತೇಳಿ ಬೀಗಾಗಿ ಬಂದವಿದ್ದೀನಿ. ಹೌದು. ಏನೋ ಅಣ್ಣ ತಂಗಿ ಒಂದೇ ಊರ ಮಕ್ಕಳಿದ್ದೆವು ನಾವು. ಹೌದು. ನೀ ಬೀಗಾಗಿ ಬಂದಿದಿ. ಅತಿಥಿ ದೇವೋ ಭವ ಅಂತೇಳಿ ನಿನಗೆ ಶರಣ ಮಾಡುದು ಕರ್ತವ್ಯದ. ಹೌದು. ಖರೆ ಫಳೆಯಾಗ ಯಾವ ಬಾಣ ಬಿಡ್ತಿ ಬಿಡು. ಹೌದು. ಬೆನ್ನ ಕೊಟ್ಟು ಹೋದಂದ್ರ ನನ್ನ ಪಿಂಟು ಮಾಸ್ತರ್ ಅಂತೇಳಿ ಕರಿಬೇಡ. ಏನು ಬಾಣ ಬಿಡ್ತಿ ಬಿಡು, ಎದಿಗೆ ಹೊಡ್ಕೋತ ಖರೆ ಬೆನ್ನಿಗೆ ಬೆನ್ನ ತೋರಿಸಿ ಹೋಗವಲ್ಲನ. ಹೌದು ಹೌದು. ಇವತ್ತು ಕುಸ್ತಿನೇ ಹಂಗೆ ಮಾಡೋದದ. ಅಳಗವಾಡಿ ಅವರು ಹುಡುಕ್ಯಾಡಿನೇ ಹಾಡಿಕೆ ಹಿಂಗೆ ಆಗಲೆ ಅಂತೇಳಿ ಕೂಡಿಸ್ಯಾರ. ಹೌದು ಹೌದು. ಅದಕ್ಕೆ 8 ಮಂದಿ ಕೂಡಿರಿ. ಸುತ್ತಮುತ್ತ ಊರದಿಂದ ಹಾಡಿಕೆ ಕೇಳಕ ಬಂದಂತ ತತ್ವಜ್ಞಾನಿಗಳಿಗೆ, ಹೌದು, ಲಕ್ಷ್ಮೀ ದೇವಿಯ ಈ ಗ್ರಾಮಸ್ಥರ ಭಕ್ತರಿಗೆ, ನನ್ನ ಎಲ್ಲ ಹಿರಿಯರಿಗೆ, ಹೌದು, ಹಾಗೂ ನನ್ನ ಅಕ್ಕ ತಂಗಿಯರ ಹಾಗೂ ತಾಯಿ ತಂದೆ ಬಳಗದವರಿಗೆ, ಹೌದು ಹೌದು, ತಮ್ಮೆಲ್ಲರ ಹೃದಯ ಆತ್ಮದಲ್ಲಿ ಸದಾನ ಕಾಲ ಸಾಕ್ಷಿ ರೂಪವಾಗಿ ಬೆಳಗುತ್ತಿರತಕ್ಕಂಥ ಆ ಚಿಜ್ಯೋತಿ ಪರಮಾತ್ಮನಿಗೆ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಮಾತ ಬಹಳ ಮಾತಾಡೋದು ಬೇಡ. ಸುಮ್ಮ ಮೊದಲಿನ ಸಂದದ. ಹೌದು ಹೌದು. ಏನು ಮೊದಲಿನ ಸಂದದ ಬಹಳ ಮಾತಾಡೋದಿಲ್ಲ, 1-2 ತಾಸು ಮಾತಾಡೋದು. ಕಂಬಳಿ ಇನ್ನೊಂದು ಭಂಡಾರ. ಹೌದು. ವಿಷಯದ. ಹೌದು. ಹೌದಿಲ್ಲ? ಹೌದು. ನನ್ನ ಪಾಲಿಗೆ ಇವತ್ತಿನ ದಿವಸ ವಿಷಯ ಯಾವಾಗ ಹಿಡ್ಕೋದು? ಯಾವಾದ್ರಿಪ್ಪ? ಜಗತ್ತದಾಗ ಭಂಡಾರ ಅನ್ನೋದು ಶ್ರೇಷ್ಠದ ಅಂತೇಳಿ ನನ್ನ ಪಾಲಿಗೆ ವಾದದ. ಹೌದು ಹೌದು. ಜಗತ್ತದೊಳಗ ಭಂಡಾರ. ಹೌದು. ಕಂಬಳಿ ಮಾಳು ಮಾಸ್ತರ ಅದ ನಿನಗಿರ್ಲಿ. ಹೌದು ಹೌದು. ಕಂಬಳಿ ನಿಮಗಿರ್ಲಿ. ಒಂದು ಮಾತು ಹೇಳುತ್ತ. ಏನ್ರಿಪ್ಪ ಮಾತ? ಭಂಡಾರದೊಳಗ ಭೇದ ಇಲ್ಲ, ಕಂಬಳಿಯಾಗ ಭೇದದ. ಹೌದು ಹೌದು. ಭಂಡಾರದೊಳಗ ಭೇದ ಇಲ್ಲ, ಕಂಬಳಿ ಒಳಗ ಭೇದದ. ಹೌದು ಹೌದು. 2 ಏಣಿ ಕಂಬಳಿ. ಹೌದು. 3 ಏಣಿ ಕಂಬಳಿ. ಹೌದು. 21 ಏಣಿ ಕಂಬಳಿ, 7 ಏಣಿ ಕಂಬಳಿ. ಹಿಂಗ ಕಂಬಳಿಯಾಗ ಫರಕ್ ಅದ. ಹೌದು ಹೌದು. ಫರಕ್ ಅದ, ಬೇರೆ ಬೇರೆ ಅದ. ಹೌದಲ್ಲ? ಹೌದು. ಇನ್ನೊಂದು ಮಾತು ಹೇಳುತ್ತ. ಏನ್ರಿಪ್ಪ? 18 ಕುಲಕ್ಕೆಲ್ಲ ಹಣೆಗೆ ಭಂಡಾರ ಧರಿಸಲಿಕ್ಕೆ ಬರುತ್ತ. ಹೌದು. 18 ಕುಲ ಜಾತಿ ಸೀಮೆ ನಮ್ದೇನ ಇದ್ದೇವ್ ನೋಡ್ರಿ, 18 ಪಗಡಿದವ್ರು. ಹೌದು. ಎಲ್ಲಾರ ಹಣೆಗೆ ಭಂಡಾರ ಧರಿಸಲಿಕ್ಕೆ ಬರ್ತದ. ಎಲ್ಲಾರ ಹೆಗಲಿಗೆ ಕಂಬಳಿ ಧರಿಸಲಿಕ್ಕೆ ಬರ್ತದೇನು? ಬರುದಿಲ್ಲ. ಯಾಕ? ಭೇದದ. ಪೂಜೆ ಮಾಡಂತ ಪೂಜಾರಿಗಳು ಒಡಿಯಾರ ಅಟ್ಟೆ ಹೆಗಲ ಮ್ಯಾಗ ಕಂಬಳಿ, ಪಟ್ಟದ ಪೂಜಾರಿಗಳು ಹೌದು ನುಡಿ ಹೇಳವ್ರ ಅಟ್ಟೆ ಹೆಗಲ ಮ್ಯಾಗ ಕಂಬಳಿ ತೋತಾರ. ಹೌದು. ಎಲ್ಲರಿಗೆ ಕಂಬಳಿ ಹೊರಲಕ್ಕೆ ಬಂದಿಲ್ಲ. ಹೌದು. ಅದು ಬರುವುದು ಇಲ್ಲ. ಹೌದು ಹೌದು. ಕಂಬಳಿ ಎಲ್ಲರಿಗೆ ಹೊರಲಕ್ಕೆ ಬಂದಿಲ್ಲ, ಹೊರದ ಅಧಿಕಾರನೂ ಇಲ್ಲ. ಹೊರದ ಅಧಿಕಾರನು ಯಾರಿಗೆ ಇಲ್ಲ. ಅದು ನಿಮ್ಮಟ್ಟಕ್ಕೆ ಸೀಮಿತದ. ಹೌದು. ಅದರಾಗ ಭೇದದ. ಹೌದು. ಖರೆ ಭಂಡಾರಲ್ಲಿ ಭೇದಿಲ್ಲ. ಹೌದು ಹೌದು. ಯಾಕೆ ಹೇಳೋದದ? ಯಾಕೆ ಹೇಳುದ್ರಿಪ್ಪ? ಇದನ್ನೇ ಯಾಕೆ ಹೇಳಬೇಕು? ಯೋಗಿನಾದ ಸಿದ್ಧ ಮುತ್ಯ. ಹೌದು. ಕೈಲಾಸದಲ್ಲಿ ಹಗಲಿರುಳು ಗುರುನಾಥನ ಸೇವಾ ಮಾಡ್ದ. ಸರ್ವ ಸಾಹಿತ್ಯ ಗುರು ಕೊಟ್ಟ. ಗುರುವಿಗೆ ಹೇಳ್ತಾನ, ಕಲಿಯುಗದಾಗ ಕಲಿ ಕಟ್ಟಿಯೇರಿ ಧರ್ಮದ ನೇಯ ಸುಳ್ಳಾದರೂ ಸಿದ್ಧಟ್ಟಿಗೆ ಸುಳ್ಳಾಗಬಾರ್ದಾಗ. ಹೌದು ಹೌದು. ಗುರುನಾಥ ಮರ್ತ್ಯ ಲೋಕಕ್ಕೆ ನೀನು ನಡಿ ಅಂದ. ಹೌದು. ಗುರುವಿಗೆ ತಗೊಂಡ ಅಂಶದ ಮುತ್ಯ ಕೈಲಾಸ ಇಳಿದು ಬಂದಾನ. ಹೌದು. ಅಂಶದ ಮುತ್ಯ ಗುಡ್ಡದ ಮ್ಯಾಗದಾನ. ಯಾರು? ಗುರು ಶಿವಂಪುರ ಹಟ್ಟಿ ನಾಗರೇಗೌಡನ ಗೊಬ್ಬರ ಡಿಗ್ಗಿ ಒಳಗೆ. ಹೌದು. ಮಕಣಾಪುರದಾಗ ಗುರು ಅದಾನ. ಗುಡ್ಡದ ಮ್ಯಾಗ ಅಂಶದ ಮುತ್ಯ ಅದಾನ. ಹೌದು. ನಾತ್ಯಾಪುತ್ಯದ ಜಾಬಗೊಂಡಗೌಡ ಮಡದಿ ಕನಬಾಯಿ ಲಗ್ನ ಆಗಿ 12-24 ವರ್ಷ ಆಗಿತ್ತು. ಹೌದು ಹೌದು. ಮಕ್ಕಳಾಗಿತ್ತಲ್ಲ. ಹೌದು. ಅವರ ಮನಿ ಒಳಗೆ ಶ್ರೀಮಂತಿಕೆದ ಉಕ್ಕ ಏರಿತ್ತು. ಹೌದು. ಅಪಾರವಾದ ಧನ ದೌಲತ್ತ ಇತ್ತ ಕರೆ. ಹೌದು. ಆ ಇದ್ದಂತ ಜಾಬಗೊಂಡಗೌಡ ಮಡದಿ ಕನಬಾಯಿ. ಹೌದು ಹೌದು. ಬಂಗಾರ ನೋಡ್ರಿ, ಬೆಳ್ಳಿ ಕಾಟ, ಬಂಗಾರ ತಾಟ. ಹೌದು. ಅಟ್ಟು ಶ್ರೀಮಂತಿಕೆ. ಹೌದು ಹೌದು. ಕರೆ ಏನು ಮಾಡೋದು? ಮನ್ಯಾಗ ದೀಪ ಇದ್ದಿತ್ತಲ್ಲ. ಹೌದು ಹೌದು. ಮಕ್ಕಳು ಇದ್ದಿತ್ತಲ್ಲ. ಇನ್ನು ಹಾಗ ಮಾಡೋದಂದಾಗ ನಾತ್ಯಾಪೋತ್ಯ ಬರ ಬಿದ್ದಿತ್ತು. 700 ಕಿಲ್ಲಾರ ಜಾಕಿ ಜತ್ನ ಮಾಡ್ಲಿಕ್ಕಂತೇಳಿ ಎಲ್ಲಿ ಬಂದ್ರು?
ಯಾವ ಗೊಳಿಗೆ ಗೋವಿಂದಪುರಕ್ಕೆ ಬಂದ್ರು. ಹೌದು ಗೊಳಿಗೆ ಗೋವಿಂದಪುರದಲ್ಲಿ ಅಂಬಿಗಾರ ಮನತಾನದವರು, ಹೌದಾ ತಳವಾರ ಮನತಾನದವರು ಊರ ಗೌಡಿಕೆ ಮಾಡ್ತಿದ್ರು. 4 ಮಂದಿ ಒಕ್ಕಟ್ಟ ಮನತಾನ ಕೂಡಿ ಅಣ್ಣತಮ್ಮರಿದ್ರು. ಹೌದು ಹೌದು 4 ಮಂದಿ ಒಳಗೆ ಜಾಬಗೋಣ ಗೌಡಗ ಒಬ್ಬರಿಗೆ ಹಿರಿಯ ಅಣ್ಣ ತಿಳಿದು ಊರ ಗೌಡಿಕೆ ಕೊಟ್ರು. ಹೌದು ಹೌದು ಕನಬಾಯಿ ಏನು ಮಾಡಿದಳು, ನೀರು ತಗೊಂಡು ಬರ್ಬೇಕಂತೇಳಿ ಹೊಳಿಗೆ ಹೋಗಿ ನೀರು ತರಬೇಕಂದಾಗ ಊರ್ಯಾನ ಬಾಲ್ಯಾರು ನಿಂದಾದ ಮಾತು ಮಾತಾಡ್ತಾರ. ಹೌದು ಏನಂತೇಳಿ, ಏನ್ ಮಾತಾಡಿದ್ರು? ಸಲ್ಲ ಹೈದ ಗಿಡದ ಮುಖ ನೋಡಬಾರದು, ಹೌದಾ ಕುಳ್ಳ ಬಾನಿನ ಮುಖ ನೋಡಬಾರದು, ಹುಟ್ಟ ಬಂಜರ ಮುಖ ನೋಡಬಾರದು. ಇದು ಹುಟ್ಟ ಬಂಜಿ ಬತ್ತಲ್ಲ, ಇವತ್ತಿನ ದಿವಸ ನಮಗೆ ಏನು ಅಪಶಕನಾಗುತ್ತದೆ ಯಾರಿಗೂ ಕೂನತ್ತಿದ್ರು. ನಿಂದಾದ ಮಾತಾಡಿದ್ರು. ನಿಂದಾದ ಮಾತು ಮಾತಾಡೋದ ಕೇಳಿ ಮುಗುಲು ಕಡದ ಮೈ ಮ್ಯಾಗ ಬಿದ್ದಂಗ ಇತ್ತ. ಕನಬಾಯಿ ಹುಟ್ಟ ಬಂಜಿದ್ದಳು, ಮನೆಗೆ ಬಂದು ತಲೆ ಕಟ್ಟಿ ಮನಗುತ್ತಾಳ. ಹೌದು ಹೌದು ಗೌಡ ಬರ್ತಾನ, ಜಾಬಗೊಂಡ ಗೌಡ ಕೇಳ್ತಾನ, ಕನಬಾಯಿ ದೇವಿ ಯಾಕ ತಲೆ ಕಟ್ಟಿ ಮನ್ಯಾಗ ಮನಗಿದಿ, ಯಾಕ ಕಣ್ಣೀರು ಬರ್ಲಗತ್ತವ ನಿನಗ? ಹೌದು ಹೌದು ಏನ್ ಹೇಳ್ತಾಳ ಕನಬಾಯಿ? ಅವಾಗ ತಾಯಿನೇಳ ಕನಬಾಯಿ ಹೇಳ್ತಾಳ, ಮಕ್ಕಳ ಇಲ್ಲಾರದವ್ರ ಮುಖ ನೋಡಬಾರದು, ಜಗತ್ತದಾಗ ಲೆಕ್ಕದಾಗ ಇಲ್ಲದಂತೆ. ಹೌದು 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 ಮತ್ತಿದೇವ 12 24 ವರ್ಷ ಗತೀಶ್ವೈತ ಕರೆ ನಮ್ಮ ಹೊಟ್ಟೆಲಿ ಸಂತಾನ ಭಾಗ್ಯ ಇಲ್ಲ. ಎಷ್ಟು ಶ್ರೀಮಂತಿಕೆ ಎಷ್ಟು ಐಶ್ವರ್ಯ ಇದ್ದರೆ ಏನದದು? ಹೌದು ಹೌದು ಇನ್ನ ನಿಂದಾದ ಮಾತು ಕೇಳಿ ನನಗ ಸಾಕಾಗ್ಯಾದ್ರಿ, ಇಸ ಕುಡಿದು ಪ್ರಾಣ ಬಿಡುವತ್ ಹೇಳಿದ್ರು. ಹೌದು 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 ಯಾರು? ಕನಬಾಯಿ ಹೇಳ್ತಾಳ ಪುರುಷಾಗ. ಅವಾಗ ಸತಿಪತಿ ಕೂಡಿ ಇನ್ನ ಇಸದ ಅಡಿಗೆ ಮಾಡಿ ಊಟ ಮಾಡ್ಬೇಕತ್ತೀರು. ಮಾಯದ ಗುಡ್ಡದ ಮ್ಯಾಗಿದ್ದಂತ ಅಂಶಿದ್ದ ಮುತ್ಯಾಗ 60 ಸಂಜೆನೈತು. ಹೌದು ಹೌದು ದೇವಲೋಕದ ಕೊರವಿಗೆ ಹಚುಡ್ತಾನ. ದೇವಲೋಕದ ಕೊರವಂಜಿ ಬಂದು ಶಕುನ ಹೇಳ್ಕೊತ್ತು ಜಾಬಗೋಣ ಗೌಡನ ಮನೆ ಮುಂದೆ ನಿತ್ತ ಕೇಳತ್ತಾಳ, ಶಕುನ ಹೇಳುದಾದ್ರಿ ಶಕುನ ಅಂದಳು. ಹೌದು ಹೌದು ಕೊನೆ ಶಕುನಿ ಯಾನದ ಕೇಳಿನೇ ಪ್ರಾಣ ಬಿಡುನ ಅಂತೇಳಿ ಹೌದು ಮನಿ ಒಳಗ ತಗೋತಾರ. ಯಾರಿಗೆ? ಕೊರವಂಜಿಗೆ. ಹೌದು ಯವಾ 24 ವರ್ಷ ಐತ, ನಮ್ಮ ಹೊಟ್ಟಿಲಿ ಮಕ್ಕಳಿಲ್ಲ. ಹೌದು ನೋಡ ನಮ್ಮ ಶಕುನರಿ ತೆಗೆದು ನೋಡ ಅಂದ ಬಳಕ ಮಕ್ಕಳಿಲ್ಲಾರದವರು ಪಟ್ಟಣಕ್ಕೆ ಹೋಗರಿ, ಪಟ್ಟಣ ತೆಳಗೆ ಅರಿಕೇರಿ. ಅರಿಕೇರಿ ಅಂಶಿದ್ದ ತೊಟ್ಟಿಲ್ಲ ಹೊರಿಸಿ ಕಳಿಸ್ಯಾನಂತೇಳಿ ಜಗತ್ತದಾಗ ಸುತಿ ಸಾರುತ್ತದ. ಹೌದು ಹೌದು ಯಾಕೆ ಕಾರಣ ಇಸದ ಅಡಿಗೆ ಊಟ ಮಾಡಿ ಪ್ರಾಣ ಕೊಡ್ತೀರಪ್ಪ, ಹೋಗ್ರಿ ಮಾಯಾದ ಗುಡ್ಡಕ್ಕೆ ಹೋಗಿ ಅಂಶುದ್ಧನಲ್ಲಿ ದುಡಿರಿ, ಭಕ್ತಿ ಮಾಡಿರಿ. ಹೌದು ನಿಮ್ಮ ಭಕ್ತಿಗಾಗಿ ನಿಮಗ ಸಂತಾನ ಭಾಗ್ಯ ಕೊಟ್ಟೆ ಕೊಡ್ತಾನ. ಕೈಲಾಸದಾಗಿ ಗುರುನಾಥನ ಭಕ್ತಿ ಮಾಡಿ ಆ ಫಲ ತಗೊಂಡು ಬಂದವದಾನ. ಹೌದು ಹೌದು ಅವಾಗ ಜಾಬಗೋಣ ಗೌಡ ಕನಬಾಯಿ ಗುಡ್ಡಕ್ಕೆ ಹೋಗಿ ಅಂಶುದ್ಧನ ಭಕ್ತಿ ಮಾಡದ ಬಳಕ ಅಂಶುದ್ಧ ಮುತ್ಯ ಮೊದಲ ಹುಟ್ಟಿದ ಮಗ ನನ್ನ ಮಠಕ್ಕ ಬಿಡ್ತಾನಂಗ ಮಾತು ಕೊಡ್ರಿ, ಅಂದ್ರೆ ನಿಮ್ಮ ಹೊಟ್ಟಿಲಿ ಮಕ್ಕಳ ಭಾಗ್ಯ ಕೊಡ್ತಾ ಅಂದ ಬಳಕ ಮಾತು ಕೊಡ್ತಾರ ಜಾಬಗೋಣ ಗೌಡ ಕನಬಾಯಿ. ಹೌದು ಹೌದು ಅವಾಗ ಅಂಶದ ಮುತ್ಯ ಜಾಬಗೋಣ ಗೌಡ ಕನಬಾಯಿಗೆ ಖಾರಿಕ ಭಂಡಾರ. ಜಾಬಗೋಣ ಗೌಡ ಕನಬಾಯಿ ಉಡ್ಯಾಗ ಖಾರಿಕ ಭಂಡಾರ ನೀಡಿ ಹೇಳ್ತಾನ, ಸಾಕ್ಷಾತ್ ಮಹಾದೇವರೇ ನಿಮ್ಮ ಹೊಟ್ಟಿಲಿ ಮಗಾಗಿ ಹುಟ್ಟಿ ಬಂದು ಜಗತ್ತದಾಗ ಬೆಳಗುತ್ತಾನ, ಅವನಿಂದ ಸಿದ್ಧತೆ ಆಗತ್ತದ, ಚಿಂತೆ ಮಾಡಬೇಡ್ರಿ ಆಶೀರ್ವಾದ ಮಾಡದ. ಹೌದು 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 ನಾನ್ ನಿನಗ ಕೇಳ್ತ ಮಾಡ ಮಾಸ್ತರ, ಏನು ಕೇಳಿದ್ರಿಪ್ಪ? ಜಾಬಗೋಣ ಗೌಡ ಕನಬಾಯಿ ಅವಶುದ್ಧ ಮುತ್ತೆ ಕೊಟ್ಟಂತ ಖಾರಿಕ ಭಂಡಾರ ಭಕ್ಷಣ ಮಾಡದ ಬಳಕ ನವಮಾಸ ತುಂಬಿ ಬತ್ತು ಕನಬಾಯಿಗೆ. ಸೂರ್ಯ ಉದಯ ಸೋಮವಾರ ದಿವಸ, ಹೌದಾ 9 ತಿಂಗಳ 9 ದಿವಸ ಮುಗಿದ ಬ್ಯಾಕ ಸೂರ್ಯ ಉದಯ ಸೋಮವಾರ ದಿವಸ ಬಂಗಾರ ವರ್ಣದ ಮಗ ಕೈಕಾಲ ಬಿಚ್ಚಿ ತಾಯಿ ಗರ್ಭದಿಂದ ಹುಟ್ಟಿ ಬಂದ, ಜಗತ್ತೆ ಬೆಳಗುವಂತ ಜಗದ ಮಾಲಕ. ಹೌದು ಹೌದು ನಾನ್ ನಿನಗ್ ಕೇಳ್ತಿಲ್ಲಿ, ಏನು ಕೇಳಿದ್ರಿಪ್ಪ? ಅಂಶದ ಕೊಟ್ಟದ ಭಂಡಾರದಾಗ ತಾಕತ್ತದ ಜಾಬಗೋಣ ಗೌಡ ಕನಬಾಯಿಗೆ ಏನ ಭಂಡಾರ ಕೊಟ್ಟಾನೋ ಏನ ಕಂಬಳಿ ಕೊಟ್ಟಾನೋ? ಹೌದು 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 ದೈವದವ್ರು ತೂಕ ಹಾಕ್ರಿ. ಹೌದು ಭಂಡಾರದಾಗ ಎದ್ದುದ ಸಾಮರ್ಥ್ಯದ. ಹೌದು ಭಂಡಾರ ಸತ್ತ ಕೂಸಿಗೆ ಬದುಕ್ಸ್ಯಾದ. ಹೌದು ಸಣ್ಣ ಹೈದ ಗಿಡಕ್ಕೆ ಚಿಗಿಸ್ಯಾದ. ಹೌದು ಬತ್ತೆ ಹೋದಂತ ಬಾಯಿಗೆ ತುಂಬ ಹರಿಯುವಂಗ ನೀರು ತಂದದ ಭಂಡಾರ. ಭಂಡಾರದಾಗ ಎದ್ದುದ ತಾಕತ್ತ ಕಂಬಳಿ ಒಳಗ ಇಲ್ಲ ಅಂತೇಳಿ ನಾ ಅನಾವಲ್ಲ. ಹೌದು ತೋರಿಸಿಕೊಡೋದು, ತೋರಿಸಿಕೊಡುದದ. ಹೌದು ಅಂಶುದ್ಧ ಮುತ್ಯನಲ್ಲಿ ಮಹಳಿಂಗರಾಯ ಮುತ್ಯನಲ್ಲಿ ಹೌದು ಕಂಬಳಿ ಭಂಡಾರ ಸಂಕೇತದ. ಹೌದು ಕಂಬಳಿನೂ ಹೆಚ್ಚಲ್ಲ, ಭಂಡಾರನು ಹೆಚ್ಚಲ್ಲ. ಹೌದು ವಕೀಲರಾಗಿ ಇಬ್ರು ಬಂದಿದ್ದೇವ ಅಂದ್ರೆ ಹೆಚ್ಚು ಮಾಡಿ ಯಾವಾಗ ವಿಷಯ ಹೆಚ್ಚು ಮಾಡಿ ತೋರಿಸ್ತಾನ ಅವ ಜಾಣ ತಿಳಿದ ದೈವ ಕರೀತದ. ಹೌದು ಹೌದು ಯಾವುದು ವಿಷಯ ಯಾವ ಹೆಚ್ಚು ಮಾಡಿ ತೋರಿಸ್ತಾನ ಅವ ಜಾಣ, ಎರಡು ಸಮಜೋಡಿನೇ ಅದಾವ. ಹೌದು ಖರೆ ವಿಷಯದಾಗ ತಾಕತ್ತ ತೋರಿಸೋದದ. ಹೌದು
ನೋಡ್ರಿ ಜಗತ್ತೇ ಹೇಳುತ್ತದ ಏನಂತೇಳಿ, ಏನತ್ತ? ಬೆಟ್ಟ ಬಂಗಾರಕ್ಕಿಂತ ಬಟ್ಟ ಭಂಡಾರ ಶ್ರೇಷ್ಠದತ್ತೇಳಿ ಅತ್ತಾರಲ್ಲ. ಹೌದು ಹೌದು ಬೆಟ್ಟ ಬಂಗಾರಕ್ಕಿಂತ ಹೌದು ಒಂದು ಬಟ್ಟ ಭಂಡಾರ ಜಗತ್ತದಾಗ ಶ್ರೇಷ್ಠ ಅಂದಾರ. ಹೌದು ಹೌದು ಹಂಗ ಕಂಬಳಿ ಎಲ್ಲೆಲ್ಲಿ ಯಾನ ಕೀರ್ತಿ ಮಾಡ್ಯದ, ಏನ ಪವಾಡ ಮಾಡ್ಯದ, ಮುಂದಿನ ಸಂದಿಗೆ ಇಶೆ ಖುಲ್ಲಾಗಿರ್ಬೇಕು. ಹೌದು ಹೌದು ಇಲ್ಲಿ ಒಂದು ಮಾತು ಕೇಳೋದದ. ಏನು ಕೇಳುದ್ರಿಪ್ಪ ಮಾತಾ? ದೈವದವ್ರೆಲ್ಲ ಕೇಳತ್ತೇಳಿ ಒಂದು ಚಪ್ಪಾಳ ಬಡದ್ರಿ ಅಂದ್ರೆ ಮಾತ್ರ ಕೇಳ್ತೀವಿ, ಇಲ್ಲಾಂದ್ರೆ ಸುಮ್ಮ ಹಾಡ್ತೀವಿ. ಹಂಗ ಮಾಡಿದ್ರಿ. ಹೌದು ಹೌದು ಇದೇ ನೋಡ್ಲಿಕ್ಕತ್ತಾರ ಅವ್ರು ಯಾವಾಗ ಕೇಳ್ತಾರ ಅಂತ ಹೇಳಿ. ಏನು ವಿಷಯ ಕೇಳೋದದ? ಬಹಳ ದಿನ ಇತ್ತು ನನಗಿದು ಒಂದು ಕಾಡ್ಲಿಗತ್ತದ, ಅದೇ ಕೇಳೋದದ. ಹೌದು ಹೌದು ಏನ್ರಿಪ್ಪ ಅದು? ಅಣುರೇಣು ತೃಣಕಾಷ್ಟದಾಗ ಜಗಜ್ಜನನಿ ಅದಾಳ, ಹೌದು ಪರಮಾತ್ಮನು ಅದಾನ. ಹೌದು ಭೂಮಿಯಾಗ ಅದಾನ, ಗಾಳ್ಯಾಗ ಅದಾನ, ಬೆಂಕ್ಯಾಗ ಅದಾನ, ನೀರಾಗ ಅದಾನ, ಮ್ಯಾಗೂ ಅದಾನ, ತೆಳಗೂ ಅದಾನ, ಒಳಗೂ ಅದಾನ, ಹೊರಗೂ ಅದಾನ. ಹೌದು ಹೌದು ಎಲ್ಲ ಕಡೆ ಪರಮಾತ್ಮ ಅದಾನ. ಆ ಜಗಜ್ಜನನಿ ಯಾರು? ತಾಯಿ ಅದಾಳ. ಹೌದು ಲಕ್ಷ್ಮೀ ದೇವಿ ಅಣುರೇಣು ತೃಣಕಾಷ್ಟದಾಗ ಅದಾಳ ಅಂತೇಳಿ ಜಗತ್ತು ಹೇಳ್ತದ. ಹೇಳ್ತದ ದೇವರ ಅಣುರೇಣು ತೃಣಕಾಷ್ಟದಾಗ ಹೊರಗೂ ಅದಾನ, ಒಳಗೂ ಅದಾನ, ಮನ್ಯಾಗೂ ಅದಾನ, ಮ್ಯಾಗೂ ಅದಾನ, ತೆಳಗೂ ಅದಾನ ಅನ್ನೋದು ಗೊತ್ತಿದ್ರು ಕೂಡ ಹೌದು ನಾವು ನೀವೆಲ್ಲರೂ ದೇವರ ಗುಡಿಗೆ ಯಾಕೆ ಹೋಗಬೇಕು? ಹೌದು ಹೌದು ದೇವ್ರ ಗುಡಿಗೆ ಯಾಕೆ ಬರಬೇಕು? ಹೌದಿಲ್ರಿ? ಹೌದು ಪರಮಾತ್ಮ ಎಲ್ಲ ಕಡೆ ಅದಾನ. ಹೌದು ಎಲ್ಲ ಕಡೆ ಅದಾನ ಅಂತೇಳಿ ಗೊತ್ತಾ ಇದ್ರೂ ಕೂಡ ದೇವರ ಗುಡಿಗೆ ಯಾಕೆ ಹೋಗಬೇಕು? ಹೌದು ಹೌದು ಈ ವಿಷಯ ಮುಂದಿನ ಸಂದಿಗೆ ಏನು ಕಾರಣಕ್ಕಾಗಿ ದೇವರ ಗುಡಿಗೆ ಹೋಗುದು? ಹೌದು ಹೌದು ಯಾಕೆ ದೇವ್ರ ಗುಡಿಯಾಗ ಅಟ್ಟೆ ದೇವ್ರ ಅದಾನೋ, ಏನು ಹೊರಗೂ ಅದಾನೋ? ಹೌದು ಹೌದು ಇದು ಒಂದು ಮಾತ. ಹೌದು ಇನ್ನೂ ಒಂದು ಮಾತು ಕೇಳೋದದ ಕೇಳ್ರಿ. ಏನು ಕೇಳುದು? ಇನ್ನೊಂದು ಮಾತ. ಬಾರಾಮತಿ ಗೌಡಿಕೆ ತೇರಾಮತಿ ಅರಸಕ್ಕೆ ಮಾಡಿದ್ರು. ಹೌದು ಹೌದು ಯಾರು? ಯಾರು ಮಾಡಿದ್ರು? ಸ್ವಾಮರಾಯ ಗೌಡ, ತುಕ್ಕಾಪರಾಯ ಗೌಡ್ರ ಹಿರಿಯರು, ಕರಿಗೌಡ, ಕೆಂಚಗೌಡ. ಹೌದು ಹೌದು ಅವರು ಗೌಡಿಕೆ ಮಾಡ್ತಿದ್ರು. ಹೌದು ಮೌಳಿ ನಾಡಕ್ಕೆ ಬರಗಾಲ ಬಿದ್ದಿತ್ತು. ಹೌದು ಕೇಳ್ರಿ, ಲಕ್ಷ ಇಡ್ರಿ ವಿಷಯ ಕಡೆ. ಹೌದು ಈ ವಿಷಯ ಬಹುಶಃ ಯಾರು ಈ ಊರ ಕೇಳ್ಯಾರ ಇಲ್ಲ ಗೊತ್ತಿಲ್ಲ, ಖರೆ ಹೊಸದಾಗಿ ತೆಗೆದಂತ ಮಾತದಿದು. ಹೌದು ಹೌದು ಇಲ್ಲಿ ಕೇಳುದದ. ಮೌಳಿ ನಾಡಕ್ಕೆ ಬರಗಾಲ ಬಿದ್ದಿತ್ತು. ಮೌಳಿ ನಾಡದ ಗೌಳಿಗೆ ಯಾರು? ಹೌದು 700 ಎಮ್ಗಳು ಹೊಡ್ಕೊಂಡು ಎಲ್ಲಿ ಬಂದಿರು? ಬಾರಾಮತಿಗೆ ಬಂದಿರು. ಹೌದು ಹೌದು ಕರಿಗೌಡ ಕೆಂಚಗೌಡಗ ಹೋಗಿ ಶರಣಾಗುತ್ತಾರ. ಅವ್ರ ಗೌಡ್ರ ಗೌಡ್ರ ಬಹಳ ಹಚ್ಚಗನಸಲಗತ್ತದ್ರಿ ಈ ಭೂಮಿ ಕಡೆ. ಹೌದು ಹೌದು ನಮ್ಮ ನಾಡಿಗೆ ಬರಗಾಲ ಬಿದ್ದದ. ಹೌದು ಒಂದು ಸ್ವಲ್ಪ ದಿವಸ ಎಮ್ಗಳು ಜಾಕಿ ಜತನ ಮಾಡ್ಕೊಂಡು ಹೋಗುತ್ತೇವ್ರಿ ಗೌಡ್ರ, ಹ್ಯಾಂಗ ನಮಗೆ ಜಾಗ ಕೊಡ್ತೀರೇನು? ಹೌದು ಹೌದು ಏನತ್ತಾರ ಗೌಡ್ರು? ಅವಾಗ ಹೇಳತ್ತಾರ ಏನಂತೇಳಿ, ಏನ್ ಹೇಳಿದ್ರು? 12 ಕುರಿಗಿದು ಹೌದು ಭೂಮಿ ಬಿಟ್ಟು. ಹೌದು ನೋಡ್ರಿ, 12 ಕುರಿಗಿದ ಏನ ನಮ್ಮದು ಭೂಮಿ ಅದ, ಚೌರಸ ಭೂಮಿ. ಹೌದು ಅದಿಟ್ಟು ಬಿಟ್ಟು ಎಲ್ಲಾ ಕಡೆ ಮೈಸ್ರಿ, ಅದಿಟ್ಟು ಹೊಲ ನಮಗೆ ಬಿಡ್ರಿ ಅಂದ್ರ ಅವ್ರು. ಹೌದು ಹೌದು ಎಲ್ಲ ಗೌಡ್ರದೇ ಇತ್ತು ಕರೆ. ಹೌದು ಅದಿಟ್ಟು ನಮಗೆ ಬಿಡ್ರಿ, ಉಳ್ಕ ಕಡೆ ನೀವೆಲ್ಲ ಮೈಸ್ರಪ್ಪ, ನಿಮ್ಗೇನು ಬ್ಯಾಡ ಅನ್ನಂಗಿಲ್ಲ. ಹೌದು ಯಾಕಾಗಲ್ಲ ಅಂದ್ರ ಅವ್ರು. ಹೌದು ಯಾರು? ಕರಿಗೌಡ ಕೆಂಚಗೌಡ. ಮೌಳಿ ನಾಡದ ಗೌಳಿಗೆ ಯಾರು ಯಾಕಾಗಲ್ಲ ಅಂದ್ರು. ಹೌದು ಯಾಕಾಗಲ್ಲ ಅಂದ್ರು. ಯಾಕಾಗಲ್ಲ ಅಂತ ಹೇಳಿ ಒಂದು ಹಟ್ಟಿ ಹೊಡೆದ್ರು. ಅಲ್ಲಿ ಹೌದು ಒಂದು ಹಟ್ಟಿವನ್ನ ಹೊಡೆದು ಎಲ್ಲ ಎಮ್ಗಳು ದಿನನಿತ್ಯ ಕೈತಿದ್ರು. ಅದೇ ಹಟ್ಟಿ ಒಳಗೆ ತಂದು ಎಮ್ಗಳು ತರಬತ್ತಿದ್ರು. ಹೌದು ಹೌದು ಹೌದಲ್ಲ? ಹೌದು ಹಿಂಗೆ ದಿನ ನಡೀತಿತ್ತು. ಎಷ್ಟೋ ದಿವಸ ಆಗಿತ್ತು. ಅವ್ರ ಮನಿ ದೇವ್ರ ಇಸ್ರಿ ಮಾನಕವ್ಗ ಹೌದು ಹೌದು ಮರ್ತಿದ್ರು. ಹಬ್ಬ ಹಾಕೋದು ಮರ್ತಿದ್ರು ಅವರು. ಹೌದು ಇಸ್ರಿ ಮಲಕವನ ಹಬ್ಬ ಹಾಕೋದು ಮರ್ತುದಕ್ಕಾಗಿ ಅವ್ರಿಗೆ ಕಾಡಾಟ ನಡೆದಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಇಸ್ರಿ ಮಲಕವನ ಹಬ್ಬ ಹಾಕೋಣ ಅಂತೇಳಿ ವಿಚಾರ ಮಾಡಿದ್ರು. ಹೌದು ಬಾರಾಮತಿ ಸಂತಿಗೆ ಹೋಗಿ, ಹಾ ಹಾ ಅದ್ರೊಳಗೆ ಹಿರಿಯರು ಒಂದು 8-10 ಮಂದಿ ಹಿರಿಯರು ಹೋಗಿ ಬಾರಾಮತಿ ಸಂತಿಗೆ ಹೋಗಿ ಇಸ್ರಿ ಮಲಕವನ ಹಬ್ಬಕ್ಕೆ ಏನೇನು ಹತ್ತದೆಲ್ಲ ಸಾಮಗ್ರಿಗಳ ತಂದ್ರು. ಹೌದು ಮಾವಿನ ತೋಳಲ ತಂದ್ರು, ಬಾಳಿಯ ಕೊಂಬ ತಂದ್ರು, ಹೌದು ಕಬ್ಬ ತಂದ್ರು. ಹಿಂಗೆಲ್ಲ ತಂದು ಹಂದ್ರ ಹೊಡೆದು ಮಾವಿನ ತೋಳಲು ಕಟ್ಟಿ ರಾತ್ರಿ ಟೈಮ್ದಾಗ 2 ಕಡೆ ದೀಪ ಹಚ್ಚಿ 4 ಮೂಲಿಗೆ ರಂಗ ಹಾಕಿ ಇಸ್ರಿ ಮಲಕವನ ಹಬ್ಬ ಹಾಕಿದ್ರು. ಹೌದು ಹೌದು
ಜಡಿ ಕೂಸಿಗೆ ಆಹುತಿ ಹೊಡಿಬೇಕಾಗ್ಯದ. ಹೌದು ಜಡಿ ಕೂಸಿಗೆ ಆಹುತಿ ಕೊಟ್ಟಾರ, ಇಸ್ರಿ ಮಲಕವನ ಹಬ್ಬ ಹಾಕ್ಯಾರ. ಹೌದು ಎಲ್ಲ ಹುಡುಗರಿಗೆ ಪಾರಗಳ ಪಜ್ಜಗಳಿಗೆ ಊಟ ಉಡಿಸೋದು ಎಲ್ಲ ಓಡಾಡಿ ಕಾರ್ಯ ಮಾಡ್ಲಿಕತ್ತಾರ. ಹಟ್ಟಿ ಏನು ದನಗಳ ತರಬತ್ತಿದ್ರು ನೋಡು, ಆ ದನಗಳ ತರಬತ್ತಿರ್ತಕ್ಕಂಥ ಬಾಗಲ ತೆರೆದು ಬಿಟ್ಟು ಫರಾಕ್ ಬಿದ್ದು ತೆರೆದದ. ಹೌದು ಎಲ್ಲ ದನಗಳು ಏನಾಗ್ಯಾವ, ಆ ಏನು ದನಗಳಿಗೆ ಎಮ್ಗಳ ಇಡುವಂಥದ್ದು ಹಟ್ಟಿತ್ತು ನೋಡ್ರಿ. ಹೌದು ಅದ್ರ ಒಳಗಿಂದ ಆ ಜಾಗದಂದ ಎಲ್ಲ ಎಮ್ಗಳು ಹೊರಗೆ ಹಾದು ಸಾಮ್ರಾಯಗೌಡ ತುಕ್ಕಪ್ಪರಾಯಗೌಡ್ರು ಯಾನ ಹೇಳಿದ್ರು. ಹೌದು ಯಾರು ಹೇಳಿದ್ರು? ಕರಿಗೌಡ ಕೆಂಚಗೌಡ ಹೇಳಿದ್ರು. ಹೌದು ನಮ್ಮದು ಅಮುಕ ಇಟ್ಟು ಕುರುಣವನ್ನು ಬಿಟ್ಟು ಬೇರೆ ಕಡೆ ಮೈಸೂರು ಅಂತೇಳಿ. ಹೌದು ಎಮ್ಗಳು ಹೋಗಿ ಅದೇ ಕುರುಣದಾಗ ಮೈಲಿಗತ್ತಾವ. ಹೌದು ಹೌದು ಗೌಡ್ರಿ ಎಲ್ಲಿ ಬ್ಯಾಡ ಅಂದ್ರೆ ಅಲ್ಲಿ ಮೈಲಿಕತ್ತು. ಗೌಡ್ರು ಎಲ್ಲಿ ಬ್ಯಾಡ ಅಂದಾರ ನೋಡು ಅಲ್ಲೇ ಮೈಲಿಗತ್ತಾವ. ಹೌದು ಅದ್ರೊಳಗ ಪಂಚ ಕಲ್ಯಾಣ ಅನ್ನೋದು ಒಂದು ಎಮ್ಮಿತ್ತು. ಹೌದು ಆ ಎಮ್ಮಿ ಕೊಳ್ಳಾಗ ಒಂದು ಕಂಚಿನ ಗಂಟಿತ್ತು. ಆ ಗಂಟಿ ಸಪ್ಪಳಿ ಕೇಳಿ ಸಾಮ್ರಾಯಗೌಡ ಕೈಯಾಗ ಕೊಳ್ಳಿ ತಗೊಂಡು ಕುದುರೆ ಮ್ಯಾಗ ಹತ್ತಿ ಬಂದು ನೋಡ್ತಾನ ಮಧ್ಯರಾತ್ರಿ ಟೈಮಿಗೆ. ಹೌದು ಹೌದು ಯಾವ ಜಾಗ ಬ್ಯಾಡತ್ತಾರ ಆ ಜಾಗಿಗೆ ಎಮ್ಗಳ ಮೈಲಿಗತ್ತಾವ. ಹೌದು ಅವೆಲ್ಲ ಎಮ್ಗಳು ಈ ಹಳಿಗೆ ಹ್ಯಾಂಗ ಮೈಲಿಗತ್ತಾವ, ಈ ಮಕ್ಕಳು ಏನು ಮಾಡ್ಲಿಕತ್ತಾರ ನೋಡ್ಬೇಕಂತೇಳಿ ಎಮ್ಗಳ ಹೊಡ್ಕೊಂಡು ಅವ್ರ ಹಟ್ಟಿಗೆ ತಂದು ಬಿಟ್ಟು ನೋಡ್ತಾರ. ಹೌದು ಅವ್ರಿಗೆ ದಂಡ ಕಟ್ತಾರ ಯಾರು? ಸಾಮ್ರಾಯಗೌಡ್ರು. ಹೌದು ಬಾಲಿಗೆ ಒಂದವರ ಹೌದು 700 ಎಮ್ಗಳವ, ಬಾಲಿಗೆ 7 ವರ ಹಿಂಗ ದಂಡ ಕೊಡ್ಬೇಕು ಮಕ್ಕಳ್ರಿ. ಹೌದು ನಾವು ನಿಮ್ಗ ಜಾಗ ಕೊಟ್ಟಿದ್ದೇವು, ಹೌದು ಇದೇನು ಮಾಡ್ಲಿಕತ್ತೀರಿ? ಮಧ್ಯರಾತ್ರಿಯಾಗ ಹಣಿಕೆ ಹಾಕಿ ನೋಡುತ್ತಾರ, ತುಪ್ಪಿನ ದೀಪದ ವಾಸ ಎದ್ದದ. ಹೌದು ಈ ರಾತ್ರಿ ಮನ್ಯಾಗ ತುಪ್ಪಿನ ದೀಪ ಯಾಕೆ ಹಚ್ಚಿರಿ? ಏನು ನಡೆದದ ಇದು ಅಂದ ಬಳಿಕ ಇಸ್ರಿ ಮಲಕವನ ಹಬ್ಬ ಹಾಕಿದೇವ್ರಿ ಗೌಡ್ರ. ಹೌದು ಹೌದು ನನ್ನ ಆಜ್ಞಕ್ಕೆ ಕೇಳಾರ್ದೆ ಸುತ್ತಮುತ್ತ ಯಾವ ಊರಾಗ ಯಾವ್ದು ಹಬ್ಬ ನಡೆಯಂಗಿಲ್ಲ. ಹೌದು ಕೇಳಾರ್ರಿ ಹೆಂಗ್ ಹಾಕಿದ್ರಿ? ನಮ್ಮ ಆಜ್ಞಾ ಕೇಳಾರ್ದೆ ಹಬ್ಬ ಹೆಂಗ ಹಾಕಿರಿ ಮಕ್ಕಳ? ಒಂದು ರಂಗಿನ ಮೂರಿ ಕೂಡ್ರಿ ಅಂತೇಳಿ ಹಠ ತೊಟ್ಟು ಸಾಮರಾಯಗೌಡ ರಂಗಿನ ಮೂರಿ ತಗೊಂಡ ಬಂದ. ಹೌದು ಹೌದು ಕೇಳ್ರಿ, ಹಾಲು ಮತ್ತದ ಸಿದ್ದಟಿಗೆ ಬಿಚ್ಚಿ ಹೇಳೋದದ. ಹೌದು ರಂಗಿನ ಮೂಲಿ ತಗೊಂಡ ಬಂದ ಬಳಕ ಕರಿಗೌಡ ಕೆಂಚಗೌಡ ಸಾಮರಾಯಗೌಡಕ್ಕೆ ಆತಾರ. ಏ ಸಾಮರಾಯ ಘಾತ ಮಾಡಿದೆ ಅಲ್ಲೋ. ಹೌದು ಇಸ್ರಿ ಮಲಕವನ ರಂಗಿನ ಮೂಲಿ ತರಬಾರದಾಗಿತ್ತು, ಕರೆ ತಂದು ಘಾತ ಮಾಡಿದೆ ಅಂದ್ರು. ಹೌದು ಹೌದು ಮಗನಿಗೆ ಅತ್ತಾರ ಅವರು. ಹೌದು ಆ ರಂಗಿನ ಮೂಲಿ ಬಿಚ್ಚಿ ಪ್ರಸಾದ ಜಕರಾಯ ಮಾಳಿಂಗರಾಯಿಗೆ ಕೊಟ್ರು ತಿರ್ಲಕ್ಕ. ಹೌದು ಯಾರು? ಸಾಮರಾಯಗೌಡ. ಹೌದು ಮುಂದ ಗೌಡ್ರ ಮನಿ ಒಳಗ ಕಾಡಾಟ ನಡ್ಲಿಗತ್ತು. ಹೌದು ಹೌದು ದನಗಳ ಸಿಡಿದು ಬೀಳುತ್ತು, ದನಗಳು ರಗತ ಹಿಂಡಾದು, ಮನ್ಯಾಗ ಜಡ್ಡ ಜಾಪತ್ರಿ ಬರೋದು, ಹಿಂಗ್ ಕಾಡಾಟ ನಡ್ಲಿಗತ್ತು. ಎಲ್ಲಿ? ಸಾಮರಾಯಗೌಡ ತುಕ್ಕಪ್ಪರಾಯಗೌಡ್ರ ಮನ್ಯಾಗ. ಹೌದು ಹೌದು ಹಾನಿ ನಡಿಲಿಕತ್ತು. ಹಾನಿ ನಡ್ಲಿಗತ್ತು. ಅವಾಗ ಕರಿಗೌಡ್ರ ಕೆಂಚಗೌಡ್ರು ಹೇಳ್ತಾರ, ಏನತ್ತ? ಇಸ್ರಿ ಮಾಲಕ ಅವನ ರಂಗಿನ ಮೂಲಿ ತರಬೇಡ ಅಂದಿದ್ದೇವ್, ಕರೆ ರಂಗಿನ ಮೂಲಿ ತಂದಿರಿ, ಇದೇ ಕಾರಣ ಅದ. ಹೌದು ಎಲ್ಲಿ ದೇವ್ರಿಗೆ ಕೇಳಿದ್ರೆ ಇಸ್ರಿ ಮಲಕವನೇ ಹೊಂಟಳು. ಹೌದು ಅವಾಗ ಸಾಮರಾಯಗೌಡ ಯಾನ ಮಾಡ್ದ? ಇಸ್ರಿ ಮಲಕವ್ ಕಾಡ್ಲಗತ್ತಾಳಂದ್ರೆ ಇಸ್ರಿ ಮಲಕವನ ಹಬ್ಬ ಹಾಕುನ ಅಂತೇಳಿ ಇಸ್ರಿ ಮಲಕವನ ಹಬ್ಬ ಹಾಕಿದ್ರು. ಹೌದು ಹೌದು ಮೇಲನ ಯಾವ ಗೌಳಿಗಾರ ಮೌಳಿನಾಡದ ಗೌಳಿಗಾರ ಮೊದಲೇ ಹೇಳಿರು, ಇಸ್ರಿ ಮಾಡಕಂದು ರಂಗಿನ ಮೂಲಿ ಒಯ್ಬೇಡ್ರಿ ಗೌಡ್ರ. ಹೌದು ಬಾಳ ಬೆರಿಕೆಳ ಗೌಡ್ರ, ರಂಗಿನ ಮೂಲಿ ಒಯ್ಬೇಡ್ರಿ ಅಂತೇಳಿ ಮೊದಲೇ ಹೇಳಿದ್ರು. ಹೌದು ಹೌದು ಆದ್ರೂ ಕೂಡ ರಂಗಿನ ಮೂಲಿ ಒಯ್ದುದಕ್ಕಾಗಿ ಗೌಡ್ರಿಗೆ ಕಾಡಾಟ ನಡೆದದ. ಹೌದು ಏನ ನಡೆದದ? ಕಾಡಾಟ ನಡೆದದ. ಗೌಡ್ರು ಹಬ್ಬ ಹಾಕ್ಯಾರ. ಹೌದು ತಾಮಟ್ಟಿಗ್ಯಾರದ ಹೆಣ್ಮಗಳದ ಒಂದು ಜಡಿ ಕೂಸಿಗೆ ಆಹುತಿ ಕೊಟ್ಟಾರ. ಹೌದು ಹೌದು ಮುಂದೆ ಫಿರ್ಯಾದಿ ಬತ್ತು. ಹೌದು ಅವರು 700 ಮಂದಿ ಇದ್ರು ತಾಮಟ್ಟಿಗ್ಯಾರು. ಹೌದು ಅವರು ಗೌಡ್ರ ಬಳಿ ಫಿರ್ಯಾದಿ ತಂದ ಬಳಕ ಸಾಮರಾಯಗೌಡರು ತನ್ನ ಮನಿ ಗುರು ಇದ್ದಂತ 7 ತಲಿ ಗುರು ಸೊನಾರ ಸಿದ್ಧಗೆ ನೆನೆಸ್ತಾನ. ಹೌದು ಸೊನಾರ ಸಿದ್ಧ ಭಂಡಾರ ಕೊಟ್ಟ ಬಂಧುಗಳೇ. ಹೌದು ಹೌದು ಏನು ಕೊಟ್ಟ ಸೋನಾರ ಸಿದ್ಧ? ಇಡೀ ಭಂಡಾರ ಸಾಮರಾಯಗೌಡನ ಕೈಯಾಗ ಕೊಟ್ಟಾನ. ಹೌದು ಎಲ್ಲಿ ಜಗಲಿ ಮ್ಯಾಗ ಚಂಡ ದಂಡ ಹೊಡೆದಿದೆ ಜಡಿ ಕೂಸಿಗೆ, ಆ ಚಂಡ ದಂಡಿಗೆ ಭಂಡಾರ ಹೊಡಿ, ಹೌದು ನಿನ್ನ ಸಂಕಟ ದೂರ ಆಗತ್ತದ. ಹೌದು ಅವಾಗ ಹೊರಗೆ ನಿತ್ತವ್ರು ಯಾರು? ತಾಮಟ್ಟಿಗ್ಯಾರ ಮಂದಿ ನಿತ್ತಾರ. ಹೌದು ನಾವು ನಿಮ್ಮ ಕೂಸಿಗೆ ಹೊಡೆದಿಲ್ಲ ಅಂತೇಳಿ ಗೌಡ್ರ ಅತ್ತಾರ. ಹೌದು ನೀವೇ ಹೊಡೆದಿರಿ ಅಂತೇಳಿ ಅವ್ರ ಅತ್ತಾರ. ಹೌದು ಇಲ್ಲಿ ಇಬ್ಬರ ಪತ್ರ ಲೇಖಿ ಪತ್ರ ಇತ್ತು. ಹೌದು ಹೌದು ನಮಗ ಮನ್ಯಾಗ ಬಿಡ್ರಿ, ನಮ್ಮ ಕೂಸ ಇದ್ದಿತ್ತಲ್ಲ ಅಂದ್ರೆ 700 ನಾವು ಎಷ್ಟು ತಮಟಿಗ್ಯಾರ ಇದ್ದೇವೆ, ಈ ಊರು ಬಿಟ್ಟು ಹೋಗಿ ಬಿಡ್ತೇವೆ ಅಂತೇಳಿ ಅವ್ರು ಲೇಖಿ ಬರೆದು ಕೊಟ್ರು. ಹೌದು ಒಂದು ವೇಳೆ ಕೂಸಿನ ಚಂಡ ದಂಡ ಇತ್ತಂದ್ರ ಬಾರಾಮತಿ ಗೌಡಕ್ಕೆ ತೇರಾಮತಿ ಅರಸಕ್ಕೆ ನಮಗ ಕುಡಿಬೇಕಂತೇಳಿ ಇವ್ರು ಲೇಖಿ ಪತ್ರ ಬರ್ಕೊಂಡು ತಗೊಂಡ್ರು.
ಹೌದು ಹೌದು ಹಿಂಗ ಸಿದ್ಧಟಿಗೆ ಆಗ್ಯಾದ, ಹೌದು ಒಬ್ರಿಗೊಬ್ರು ಲೇಖಿ ಪತ್ರ ಆಗ್ಯಾದ. ಹೌದು ಇನ್ನು ಹಂಗ ಮಾಡೋದು ಅಂತೇಳಿ ಸೊನಾರ ಸಿದ್ಧನ ಧ್ಯಾನ ಮಾಡದ ಸ್ವಾಮರಾಯಗೌಡ. ಹೌದು ಅವಾಗ ಸೊನಾರ ಸಿದ್ಧ ಬಂದು ಹಿಡೀ ಭಂಡಾರ ಕೊಟ್ಟನ ಸ್ವಾಮರಾಯಗೌಡನ ಕೈಯಾಗ. ಹೌದು ಹೋಗಿ ಜಗಲಿ ಮೇಗ ಕೂಸಿನ ಚಂಡ ದಂಡಿಗೆ ಹೊಡಿ, ಹೊಡಿ ನೀನು ಸಂಕಟ ದೂರ ಆಗ್ತದ ಅಂದಾಗ ಆ ಭಂಡಾರ ಕೂಸಿನ ಚಂಡ ದಂಡಿಗೆ ಹೊಡೆದ ಬಳಕ ಬಿಳಿ ಟಗರಿನ ಚಂಡ ದಂಡ ಬಿತ್ತಲ್ಲಿ ಜಗದಿ ಮ್ಯಾಗ. ಹೌದು ಹೌದು ಕೂಸಿನ ಚಂಡ ದಂಡ ಹೋಗಿ ಬಿಳಿ ವರ್ಣದು ಟಗರಿನ ಚಂಡ ದಂಡಾಗಿ ಬಿತ್ತು. ಹೌದು ಗೌಡುಗ ಬಂದು ಗಂಟಲ ಗಾಣ ಬಿಡಿಸುದ ಬಿಡಿಸ್ತು. ಎದರಿಂದ? ಭಂಡಾರದಿಂದ, ಭಂಡಾರದಲ್ಲಿದ್ದಂತ ತಾಕತ್ತದಿಂದ. ಹೌದು ಹೌದು ಸೊನಾರ ಸಿದ್ಧ ಹೇಳ್ತಾನ ಏನತ್ತ ಗೌಡ್ರಿಗೆ ಆನಂದ ಸಾಮರಾಯ, ಆಹಾ ಮೌಳಿ ನಾಡಕ್ಕೆ 3 ವರ್ಷ ಬರಗಾಲ ನಾನೇ ಹಾಕಿದ. ಹೌದು ಮೌಳಿ ನಾಡಕ್ಕೆ ಬರಗಾಲ ಬಿದ್ದದ ಅಂತೇಳಿ ಮೌಳಿ ನಾಡದ ಗೌಳಿಗ್ಯಾರ ಬಂದಾರ. ಮೌಳಿ ನಾಡಕ್ಕೆ ಬರಗಾಲ 3 ತಿಂಗಳ 3 ವರ್ಷ ನಾನೇ ಹಾಕಿದ. ಹೌದು ಖರೆ ನನ್ನ ಆಜ್ಞೆ ಇರ್ಲಾರ್ದೆ ಅವ್ರಿಗೆ ನೀವು ಜಾಗ ಕೊಟ್ಟಿರಿ. ಆಹಾ ಜಾಗ ಕೊಟ್ಟಿರಿ ಅಂದ್ರ ಬಾರಾಮತಿ ನಾಡ ತೇರಮತ್ತ ನಾಡಿಗೆ 4 ವರ್ಷ ಬರಗಾಲ ಆಗಲಿ ಅಂತೇಳಿ ಸ್ವಾಮರಗೌಡನ ಶ್ರಾಪ ಇತ್ತು. ಹೌದು ಹೌದು ಯಾರಿಗೆ? ಸೊನಾರ ಸಿದ್ಧನ ಸಾಮರಾಯಗೌಡ ತುಕ್ಕಾಪರಾಯಗೌಡರಿಗೆ ಶ್ರಾಪ ಇತ್ತು. ಹೌದು ಸೊನಾರ ಸಿದ್ಧ ಹೇಳತ್ತಾನ ಏನತ್ತ ಮೌಳಿ ನಾಡಿಗೆ ನಾನೇ ಶ್ರಾಪ ಕೊಟ್ಟಿದ್ದ ಖರೆ ನನ್ನ ಆಜ್ಞೆ ಇರ್ಲಾರ್ದೆ ಅವರಿಗೆ ನೀವು ಜಾಗ ಕೊಟ್ಟಿರಿ ಅಂದ್ರ ಇಲ್ಲಿ ಬರಗಾಲಿ ಬೀಳಿ 4 ವರ್ಷ ಅಂತೇಳಿ ಶ್ರಾಪ ಕೊಟ್ಟಾನ ಸೊನಾರ ಸಿದ್ಧ. ಹೌದು ಈ ವಿಷಯ ಇರ್ಲಿ, ಇದ್ಯಾರು ನನಗೆ ಕೇಳೋದಿಲ್ಲ. ಹೌದು 700 ಕಿಲ್ಲಾರ ಮೈಸ್ಕೋತ್ ಸಾಮರಾಯಗೌಡರು ತುಕ್ಕಪ್ಪರಾಯಗೌಡರು ಈ ಕಡೆ ಬಿಟ್ರ ತಳ. ಹೌದು ಬಂದ್ರು ಉಂಬಳೆ ಠಾಣಕ್ಕ. ಅದು ಇರ್ಲಿ, ಅದು ವಿಷಯ ಇಲ್ಲಿಗೆ ಇರ್ಲಿ. ಹೌದು ಬರಗಾಲ ಗುರುವಿನ ಶ್ರಾಪ ಆಗ್ಯದ, ಬರಗಾಲ ಬಿದ್ದದ, ಕಿಲ್ಲಾರ ತಗೊಂಡು ಬಂದಾರ. ಹೌದು ಆ ವಿಷಯ ಇರ್ಲಿ. ಹೌದು ನಿನಗ ಕೇಳುವುದು ಏನದಂದ್ರ ಮಾಡೋ ಮಾಸ್ತರ, ಏನು ಕೇಳುವುದು? ಬಾರಾಮತಿಗೆ ಬರಗಾಲ ಬಿತ್ತು ಗುರುವಿನ ಶ್ರಾಪಿನಿಂದ. ಹೌದು ಹೌದಿಲ್ಲ? ಹೌದು ಅದೇ ಗುರು ಹೇಳ್ಯಾನ ಏನಂತೇಳಿ, ಬಾರಾಮತಿಗೆ ಗುರುವಿನ ಆಜ್ಞೆ ಇರ್ಲಾರ್ದೆ ಇವ್ರಿಗೆ ಜಾಗ ಕೊಟ್ಟದಕ್ಕಾಗಿ ಬರಗಾಲ ಕೆಡವ್ಯಾನ. ಹೌದು ಅದೇ ಗುರು ಮೌಳಿ ನಾಡಕ್ಕೆ 3 ವರ್ಷ ಬರಗಾಲ ಕೆಡವ್ಯಾನಂದ್ರ ಮೌಳಿ ನಾಡದ ಜನರದ ತಪ್ಪ ಏನಾಗಿತ್ತು? ಹೌದು 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 ವಿಷಯ ಕೇಳ್ರಿ. ಹೌದು ಗೌಡ್ರ ತಪ್ಪಾಗಿತ್ತು. ಮೌಳಿ ನಾಡದ ಗೌಳಿಗಾರಿಗೆ ಜಾಗ ಕೊಟ್ಟದಕ್ಕಾಗಿ ಬರಗಾಲ ಬಿದ್ದದ. ಬೀಳಿ ಖರೆ ಮೌಳಿ ನಾಡಕ್ಕೆ 3 ವರ್ಷ ಏಳತ್ತಲಿ ಗುರು ಸೊನಾರ ಸಿದ್ಧ ಶ್ರಾಪ ಕೊಡಬೇಕು, ಬರಗಾಲ ಕೆಡಬೇಕಂದ್ರ ಆ ನಾಡದ ಜನರು ಅಂತ ತಪ್ಪು ಏನು ಮಾಡಿರು? ಹೌದು 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 ಮುಂದಿನ ಸಂಧಿಗೆ ವಿಷಯ ಬರ್ತಿತ್ತು, ನೇರವಾಗಿ ವಿಷಯ ಕ್ಲಿಯರ್ ಹೇಳು. ಹೌದು ಬರಲ್ಲಂತೇಳಿ 2 ಕೈ ಎತ್ತು ಹೇಳಿ ಹೋಗ್ಲಿಕ್ಕಂದ ನಾಳೆಗೆ ಪಿಂಟು ಮಾಸ್ತರ್ ಕರಿಬೇಡ. ಇವತ್ತು ವಿಷಯ ಖುಲ್ಲಾ ಮಾಡಿನೇ ಹೋಗೋದು. ಹೌದು 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 ಸಿದ್ದಡಿಗೆ ಒಂದು ವಿಷಯ ಬಿಡುದಿಲ್ಲ, ಎಲ್ಲ ಖುಲ್ಲಾ ಮಾಡ್ಕೋತೆ ಹೋಗೋದದ. ಹೌದಾ ಬರ್ತಿತ್ತು ಬರ್ತದ, ಬರಲ್ಲ ಅಂದ್ರೆ ಬರಲ್ಲ, ಬರಲ್ಲ ಅಂತೇಳಿ ಸಬದ ಕೈ ಎತ್ತು ವಿಷಯ ನನ್ನ ಕಡೆ ಬಿಡಗಡಿ. ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ. ಯಾಕಂದ್ರ ಯಾವ ನನ್ನ ಯೋಗಿನ ನಮ್ಮ ಸಿದ್ಧ ಮುತ್ಯ ಹೌದು ಮಾಯಾದ ಗುಡ್ಡದ ಮ್ಯಾಗ ಬಂದಾಗ ಹೌದು ಹಗ್ಗು ಕೂರು ಇಲ್ಲದೆ ಕ್ಯಾವಿ ಅಂತಿರ್ಲಿ, ಯಾರು ಕಂಬಳಿ ಅಂತಿರ್ಲಿ ಡೇರಿಯ ಹೊಡಿದು ಹೊಡಿದು ಕಲ್ಲು ಗದ್ದೆಗೆ ಮುಳ್ಳು ಹಾಸಿಗೆಯನ್ನ ಮಾಡಿ ಮಾಡಿ ತಪ ಮಾಡುತ್ತಿರ್ತಕ್ಕಂಥ ಪ್ರಸಂಗದೊಳಗ ಯಾವ ಜಾಬುಗೌಡ ಕನಬಾಯಿ ಬಂದು ಅಮಶುದ್ಧ ಮುತ್ಯನ ಭಕ್ತಿ ಮಾಡಿ ಆ ಅಮಶುದ್ಧ ಮುತ್ಯನ ಭಂಡಾರದಿಂದ ಯಾವ ರೀತಿಯಿಂದ ಮಗನಿಗೆ ಹಡಿತಾರ ಜಾಬುಗೌಡ ಕನಬಾಯಿ ಮಾದಣ್ಣ ಅಂತೇಳಿ ಯಾವ ರೀತಿಯಿಂದ ತೊಟ್ಲಾಗ ಹಾಕತಾರ. ಮೊದಲು ಹುಟ್ಟಿದ ಮಗ ಮಠಕ್ಕೆ ಬಿಡುವ ಅಂದ ಬಳಕ ಮರೆತು ಮಗನ ಮ್ಯಾಗಿನ ಮೋಹಕ್ಕಾಗಿ ಹ್ಯಾಂಗ ಮರೆತು ಕುಂಡಿರ್ತಾರ ಅನ್ನೋದು 4 ನುಡಿ ಚಾಲ ಹಾಕದ. ದೈವದವರು ಶಾಂತ ರೀತಿಯಿಂದ ತಾವೆಲ್ಲ ದಾಂಧಲಿ ಮಾಡಲಾರ್ದೆ ಕೇಳಬೇಕಂತೆ ತಮ್ಮಲ್ಲಿ ಕಳಕಳಿ ವಿನಂತಿ. ಆಗಲಿಪ್ಪ ಗುರುವೆ, ಸಮಾಧಾನ ಆಗೋಣ.